ಇದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಇವತ್ತಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಏನು ಫುಲ್ ಖುಷಿಯಾಗಿ ಕಾಣ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ನಾನು ಇವತ್ತು ಕೊಡೋ ನ್ಯೂಸ್ ಏನಾದರೂ ನೀವು ಕೇಳಿದ್ರೆ ನೀವು ನನಗಿಂತ ಡಬಲ್ ಖುಷಿ ಆಗ್ತೀರಾ. ಏನು ಅಂತನಾ ಅದು ಬಿಡಿ, ಇವಾಗೆಲ್ಲ ನಮ್ಮ ಪ್ರೋಗ್ರಾಮ್ಗೆ ನಿಜವಾಗ್ಲೂ ಸಖತ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಎಲ್ಲ ಹೋದರೂ ನಿಮ್ಮ ಅಡುಗೆಗಳು ತುಂಬ ಚೆನ್ನಾಗಿ ಬರ್ತಿದೆ, ಬರೋ ಸೆಲೆಬ್ರಿಟೀಸ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲನೂ ಇದೆ. ಆದರೆ ಎಲ್ಲರೂ ಕೇಳೋದು ಒಂದೇ ಒಂದು ಪ್ರಶ್ನೆ, ಅವ್ರು ಯಾಕೆ ಬರ್ತಿಲ್ಲ, ಅವ್ರು ಯಾವಾಗಿಂದ ಬರ್ತಾರೆ ಅಂತ. ಏನು ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಆಯ್ತು ರೀ, ಟೆನ್ಷನ್ ಮಾಡ್ಕೋಬೇಡಿ. ಇವತ್ತಿಂದ ನಮ್ಮ ಪ್ರೋಗ್ರಾಮಲ್ಲಿ ಡಬಲ್ ಧಮಾಕ. ಏನದು ಡಬಲ್ ಧಮಾಕ? ಮೊದಲನೇ ಧಮಾಕ ಏನಪ್ಪ ಅಂದರೆ, ಇನ್ನು ಮುಂದೆ ನಮ್ಮ ಜೊತೆ ನಮ್ಮ ಶೆಫ್ ಪ್ರತಿಮಾ ಅಡಿಗ ಅವರು ಮತ್ತೆ ಇರ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಅಷ್ಟೇನಾ? ಇಷ್ಟು ಹೌ ಆರ್ ಯು? ವೆರಿ ಮಚ್ ಫೈನ್. ನೀನು? ಸೂಪರ್ ಫೈನು. ಇನ್ಮೇಲಂತೂ ಇನ್ನೂ ಸೂಪರ್ ಡಬಲ್ ಫೈನು. ಓಕೆ, ಆಮೇಲೆ ಮುಂದೆ ಇನ್ನೇನು? ಏನು ಮುಂದೆ? ಇಲ್ಲ ಏನೋ ಹೇಳ್ತಾ ಹೋಗ್ತಾ ಇದೆಯಲ್ಲ, ಅದಕ್ಕೆ ನಾನು ಹೇಗನ್ಸ್ತದೆ ಈ ಹೊಸ ಸೆಟ್ಟಿಂಗು? ಏನಲ್ಲಮ್ಮ ಇದು ಅಲ್ಲ ನೀನು ಎಲ್ಲಿಂದ ಎಲ್ಲಿಗೋ ಎಳಿತೀಯ ನಂಗೆ ಗೊತ್ತು. ನೀನು ಮಾತಾಡೋಕೆ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮಾಮೂಲ್ ಅದ ಅಲ್ವಾ? ಈಗ ಹೇಳು, ಏನು ಬೇಕು ನಿಂಗೆ? ಸರಿ, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ನನಗೇನಿಲ್ಲ, ಏನು ಮಾಡ್ಕೊಡ್ತೀರಾ ಏನು ಮಾಡ್ಕೊಡ್ತೀರಾ? ಫಸ್ಟು ಇವತ್ತೇ ಸಿಕ್ಕಿರೋದ್ರಿಂದ ಹೌದು, ಬೈಕ್ ಸಿಹಿ ಮಾಡೋಣ. ಖಂಡಿತ ಮಾಡೋಣ, ಸೂಪರಾಗಿ ಸೆಲೆಬ್ರೇಟ್ ಮಾಡೋಣ. ಈಗ ಬಾದಾಮಿ ಮೈದಾ ಬರ್ಫಿ ಮಾಡ್ಕೊಡ್ತೀನಿ. ಹಾಂ, ಬಾದಾಮಿ ಮೈದಾ ಬರ್ಫಿ ಮಾಡಲು ಬೇಕಾದ ಸಾಮಗ್ರಿಗಳು? ಅಲ್ಲ ಏನೋ ನೀನು ಡಯಟಲ್ಲಿ ಇದ್ದೀನಿ ಅಂದಿದ್ದೆ. ಡಯಟಲ್ಲಿ ಇದ್ದೀನಿ ಅಂದಿದ್ದೆ, ಬಟ್ ತೊಂದರೆ ಇಲ್ವಾ? ಆಮೇಲೆ ಹೆಂಗೋ ಮಾಡ್ಕೊಳ್ತೀನಿ, ವರ್ಕೌಟ್ ಮಾಡ್ತೀನಿ. ಸರಿ, ಶುರು ಮಾಡೋಣ. ಸೊ ಏನೇನು ಬೇಕು ಇದನ್ನ ಮಾಡೋದಕ್ಕೆ? ಇದಕ್ಕೆ ಮೊದಲಿದಾಗೆ ಮೈದಾ ಹಿಟ್ಟು, ತುಪ್ಪ, ಸಕ್ಕರೆ, ಬಾದಾಮಿ ಪುಡಿ, ಕೋವಾ, ಏಲಕ್ಕಿ, ಗೋಡಂಬಿ ಹಾಗೂ ಬಾದಾಮಿ. ಸೊ ಏನು ಕೊಡಲಿ ಇದನ್ನ ಮಾಡೋದಕ್ಕೆ? ಫಸ್ಟ್ ಒಂದು ಕಡಾಯಿ ಕೊಡು, ಬಾಣಲಿ ಕೊಡು, ಏನು ಬೇಕಾದ್ರೂ ಕೊಡು. ಹಾಗೆಲ್ಲ ಕೇಳೋದಾಗಲ್ಲ, ಏನು ಬೇಕು ಅಂತ ಕ್ಲಿಯರಾಗಿ ಹೇಳಿ. ಸರಿ, ಏನೋ ಒಂದು ಕೊಡು. ಪ್ಯಾನ್ ಕೊಡಮ್ಮ. ನಾನು ಏನು ಕೇಳಿದ್ರು ಕೊಡ್ತೀಯ ಅಂತ ಚೆನ್ನಾಗಿ ಗೊತ್ತಿದೆ. ಗ್ಯಾಸ್ ಆನ್ ಮಾಡೋ. ತುಂಬ ಮಾತಾಡೋದಿದೆ ಪ್ರತಿಮಾ ನಿಮ್ಮ ಜೊತೆ ಇವತ್ತು. ಏನಮ್ಮ ಭಾಳ ಮರ್ಯಾದೆಯಿಂದ ನೀವು ತಾವು ಅಂತ ಬಂದ್ಬಿಟ್ಟಿದ್ಯಾ ಬೇರೆ? ತುಂಬ ಚೆನ್ನಾಗಿದೆ ಕಣೆ, ನಿನ್ನ ಜೊತೆ ತುಂಬ ಮಾತಾಡೋದಿದೆ ಮಚ್ಚಿ. ಓಕೆ, ನಿನಗೊಂದು ಚೂರು ಸಲಿಗೆ ಕೊಟ್ರೆ ತಲೆ ಮೇಲೆ ಕೂತ್ಕೊಂತೀಯ. ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕು? ಈಗ ಹೋಗಿ ಬನ್ನಿ ಅಂದರೆ ನಿನಗೂ ಮರ್ಯಾದೆ, ನಿಮಗೂ ಮರ್ಯಾದೆ. ಒಂದು ಸ್ಪೂನ್ ಕೊಡಮ್ಮ. ಈಗ ಇದಕ್ಕೆ ಅಳತೆ ಇದೆ ನಂದು. ಏನಂದ್ರೆ 1 ಬಟ್ಲು ಮೈದಾ ತಗೊಂಡ್ರೆ 1 ಬಟ್ಲು ಸಕ್ಕರೆ, ಆಮೇಲೆ 3/4 ಬಟ್ಲಾಗಷ್ಟು ತುಪ್ಪ ಬೇಕಾಗುತ್ತೆ. ಸೊ ಇವಾಗ ಬರ್ಫಿ ಅಥವಾ ಸ್ವೀಟ್ಸ್ ಏನಾದ್ರು ಮಾಡಂಗಿದ್ರೆ ಅಳತೆ ಕರೆಕ್ಟಾಗಿ ಇಟ್ಕೊಂಡು ಮಾಡಿದ್ರೆ ಕ್ಲೀನಾಗಿ ಬರುತ್ತೆ. ಓಕೆ ಓಕೆ, ಈಗ ನಾನು ಸ್ವೀಟ್ಸಲ್ಲಂತೂ ಒಂಚೂರು ಎಸ್ಪೆಷಲಿ ಈ ಥರ ಬರ್ಫಿಗಳಲ್ಲಿ ಒಂಚೂರು ತಪ್ಪಿದ್ರು. ಅದಕ್ಕೆ ಹೇಳಿದ್ದು, ಅಳತೆ ಪ್ರಕಾರವಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದು ಸ್ವಲ್ಪ ಕಾಯ್ತಾ ಇರಲಿ. ಏನ್ ಮಾಡೋಣ, ಈ ಗೋಡಂಬಿ ಇದೆಯಲ್ಲ, ಗೋಡಂಬಿನ ಚೂರ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ತೀಯಾ? ಮಾಡಿ ನಾನು. ಹೌದು, ಆದ್ರೆ ಬಾಯಿಗೆ ಮಾತ್ರ ಇಲ್ಲ, ಅದು ಅದರಲ್ಲೂ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದ್ದೀನಿ. ನೋಡಿದ್ರೆ ಹಿಂಗೆ ಹಾಕೊಳ್ಳೋದೇ ಇಲ್ಲ ಬಾಯಿಗೆ. ಇಲ್ಲ ಕಣೆ, ನಾನು ಅವಾಗ ನೋಡಿರೋದಕ್ಕಿಂತ ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಇಷ್ಟು ದಿವಸ ಸಿಗ್ಲಿಲ್ಲ ಅನ್ಕೊಂಡು ತಿನ್ನೋದೇ ಬಿಟ್ಬಿಟ್ಟು ಏನು ಪ್ರತಿಮಾ, ಯಾರು ಚೆನ್ನಾಗಿ ಮಾಡ್ಕೊಡೋರೇ ಇರ್ಲಿಲ್ಲ. ತಡಿ ಹೇಳ್ತೀನಿ, ನಿಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳ್ತೀನಿ ತಡಿ. ಅವರು ಇರ್ಲಿಲ್ಲ ಪಾಪ, ಗೊತ್ತಾಯ್ತು, ಮಾಡ್ಕೊಡ್ದೇನು. ಮೊದಲೇ ಇವಾಗ ಹೆಂಗೋ ತುಪ್ಪ ಹಾಕೊಂಡಿರ್ತೀವಲ್ಲ, ಓಕೆ, ಗೋಡಂಬಿನ ಮೊದಲೇ ಹುಡ್ಕೊಂಡ್ಬಿಡೋಣ. ಎಲ್ಲ ಒನ್ಸ್ ಫಾರ್ ಆಲ್ ಆಗ್ಬಿಡ್ಬೇಕು, ಯಾಕಂದ್ರೆ ಸಪ್ರೇಟ್ ಆಗಿ ಮಾಡ್ಕೊಳ್ಳೋದು ಅದು ಬೇಡ. ಇದು ಬೇಡ. ನಿಮ್ಮ ಸ್ಪೆಷಾಲಿಟಿನೇ ಅದು. ಏನು? ಮಲ್ಟಿ ಟಾಸ್ಕಿಂಗ್ ಅಲ್ಲಿ ಸಖತ್ ಪಂಟ್ರು. ಮತ್ತೆ ಇನ್ನೊಂದು ಏನು ಗೊತ್ತಾ, ತುಂಬಾ ಪಾತ್ರ ಹಾಕೊಳ್ಳೋದು, ತುಂಬಾ ಪಾತ್ರದ ತೊಳೆಯಕ್ಕೆ ಹಾಕೋದು, ಅದೆಲ್ಲ ಮಾಡೋಕ್ಕಿಂತ ಒಂದೇ ಪಾತ್ರದಲ್ಲಿ ಆದಷ್ಟು ಮಾಡ್ಬಿಡ್ಬೇಕು. ಹೌದು, ಇದು ಮಿನಿಮಮ್ ಯೂಸ್ ಮಾಡ್ಕೊಂಡ್ರೆ ಹೌದು ಬೆಟರ್. ನೀರು ಉಳಿತಾಯ, ಸೋಪಿನ ಪುಡಿ ಉಳಿತಾಯ, ಟೈಮ್ ಉಳಿಯುತ್ತೆ, ಸಾಕು ಅಲ್ಲ ಹೇಳಿದ್ದು. ಈಗ ನೋಡು, ತುಪ್ಪ ಹಾಕೊಂಡು ಇದು ಗೋಡಂಬಿ ಹುರ್ಕೊಳ್ತೀವಲ್ಲ, ಇದ್ರ ಜೊತೆಗೇನೆ ಮೈದಾ ಹಿಟ್ಟನ್ನು ಹುರ್ಕೋಬೇಕು. ಸ್ವಲ್ಪ ಘಮ. ಗೋಡಂಬಿ ತೆಗೆದಿಟ್ಕೊಳ್ತಿದ್ಯಾ ಅಥವಾ ಏನು? ಇಲ್ಲ, ಅದ್ರ ಜೊತೆಗೆ ಹುರಿದು ಬಿಡ್ತೀನಿ. ಹೌದಾ? ಹೌದು. ನೋಡು, ಈ ಹದ ಇರ್ಬೇಕಾದ್ರೆ ಮೈದಾ ಹಿಟ್ಟು 1 ಬಟ್ಲು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಓಕೆ, 1 ಬಟ್ಲು ಮೈದಾ ಹಿಟ್ಟನ್ನ ಹುರ್ಕೋಬೇಕು. ಆದಷ್ಟು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಓಕೆ, ಇಲ್ಲಾಂದ್ರೆ ಬೇಗ ಸುಟ್ಟೋದಂಗಾಗತ್ತಾ ಹಿಟ್ಟು? ಇಲ್ಲ, ಮತ್ತೆ ಏನಾಗುತ್ತೆ, ಒಂಥರ ಸೀದೋದು ವಾಸನೆ ಬರುತ್ತೆ ಒಂದು.
ಆಮೇಲೆ ಆದಷ್ಟು ನಾವು ಈ ಥರ ಹುರಿಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮೇ ಇರಬೇಕು. ಓಕೆ. ನೋಡು ಇವಾಗ ಈ ಹದದಲ್ಲಿ ಇದೆಯಲ್ಲ, ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಈಗ. ಓಕೆ. ಈಗ ನಾವು ಮೈಸೂರು ಪಾಕ್ ಮಾಡ್ಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ, ಕಡ್ಲೆಟ್ ಚೆನ್ನಾಗಿ ಹುರ್ಕೊಳ್ತಾರಲ್ವಾ, ಅವಾಗ ಏನಾಗುತ್ತೆ ತುಪ್ಪ ಹಾಕೊಂಡು ಹುರ್ಕೊಳ್ತಾರೆ, ಕೆಲವರು ಹಾಗೆ ಹುರ್ಕೊಳ್ತಾರೆ. ಅದೇ ಥರ ಇದು ಅಷ್ಟೇ. ಏನಂದರೆ ಇದು ಘಮ ಬರಬೇಕು, ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಹುರಿತಾ ಇರಬೇಕು. ಹೌದು. ರೈಟ್. ನೀ ಏನೇನು ಕಲಿತೆ ಇಷ್ಟು ದಿವಸ? ಸುಮಾರು ಲಿಸ್ಟ್ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ನಮ್ಮಲ್ಲಿ ಸೆಲೆಬ್ರಿಟೀಸ್ ಕೂಡ ಬಂದು ಎಲ್ಲ ಅಡುಗೆಗಳನ್ನೆಲ್ಲ ತೋರಿಸ್ಕೊಡ್ತಾರಲ್ಲ, ಸಕ್ಕದ ಇರುತ್ತೆ. ಸುಮಾರು ಟ್ರೈ ಮಾಡಿದ್ದೀನಿ. ಓಕೆ. ಆದರೂ ನಮ್ಮ ಪ್ರತಿಮನ್ ಕೈ ರುಚಿ ತಿಂದು ಬಹಳ ದಿನ ಆಗಿತ್ತಪ್ಪ. ಅದಕ್ಕೆ ತಾನೇ ಒಂದಿನ ಮನೆಗಂತೂ ಕರೀಲಿಲ್ಲ. ಆಯಿತು. ಸೊ ಹಾಗಾಗಿ ನಾ ಎಷ್ಟು ಸತಿ ಕರೆದೆ, ನೀನು ಯಾಕೆ ಬರಲಿಲ್ಲ? ಅಲ್ಲ, ನೀವು ಬ್ಯುಸಿ ಇದ್ರಲ್ಲ. ಹೌದು, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರ ತಲೆಯಲ್ಲೂ ಇವಾಗ ಒಂದು ಕ್ವೆಶ್ಚನ್ ಅಂತೂ ಇದ್ದೇ ಇರುತ್ತೆ. ನಾನು ಹೇಳಿದ್ದೆ ಅವ್ರಿಗೂ, ಎಲ್ಲರೂ ಕೇಳ್ತಾರೆ ಯಾಕೆ ಅವ್ರು ಬರಲಿಲ್ಲ, ಯಾಕವ್ರು ಬರ್ತಾನೇ ಇಲ್ಲ ಅಂತೆಲ್ಲ. ಸೊ ಯಾಕೆ ನೀವು ಬರ್ತಿರ್ಲಿಲ್ಲ ಇಷ್ಟು ದಿನ? ನನಗೂ ಬ್ರೇಕ್ ಬೇಕನ್ನಿಸ್ತು, ಆಚೆ ತಿರುಗಬೇಕನ್ನಿಸ್ತು ಯಜಮಾನ್ರ ಜೊತೆಗೆ. ಸೊ ಹಂಗಾಗಿ ಬ್ರೇಕ್ ತಗೊಂಡೆ. ಬರೀ ನೀವು ಯಜಮಾನ್ರು ನಾವು ಬಂದ್ರಾ? ಇಲ್ಲ, ಮಕ್ಳ ಜೊತೆ ಹೋಗಿ ಬಂದೆ. ಇಲ್ಲ, ನನ್ನ ಮಕ್ಳು ಬಿಡ್ತಾರಾ? ಓಕೆ. ಸೊ ಚೆನ್ನಾಗಿ ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡು ಬಂದೆ. ಸೂಪರ್. ಎಲ್ಲೆಲ್ಲಿ ಹೋಗಿದ್ರಿ? ಥೈಲ್ಯಾಂಡ್ಗೆ ಹೋಗಿದ್ದೆ. ಮಕ್ಳಿಗೆ ಒಂಥರ ಬ್ರೇಕ್ ಬೇಕಿದ್ದಿತ್ತು ಅಂದ್ಕೊಂಡು ಅವ್ರ ಜೊತೆ ಮಜಾ ಮಾಡ್ಕೊಂಡು ಬಂದೆ. ಸೂಪರ್. ಐನೋ ಕೆಲವು ಸಲ ಬೇಕು ಅನ್ಸುತ್ತಲ್ಲ ಆ ಥರ ಒಂದು ಲಾಂಗ್ ಬ್ರೇಕು. ಹೌದು, ಯಾಕಂದರೆ ಮೊನಾಟನಸ್ ಆಗಿಬಿಡುತ್ತೆ, ಒಂದೇ ಥರ ಮಾಡು ಬೇಜಾರಾಗ್ಬಿಟ್ಟಿರುತ್ತೆ. ಹೌದು. ಒನ್ಸ್ ಯು ಗೆಟ್ ಔಟ್, ಒಂದು ಸ್ವಲ್ಪ ದಿವಸ ಆಚೆ ಹೋದಾಗ ಆಮೇಲೆ ವೆನ್ ಯು ಕಮ್ ಬ್ಯಾಕ್ ಟು ದ ವರ್ಕ್ ಅಲ್ಲ, ಆ ಫ್ರೆಶ್ನೆಸ್ ಇರುತ್ತಲ್ಲ, ಕೆಲಸ ಮಾಡೋ ಉತ್ಸಾಹ ಇರುತ್ತೆ. ಇನ್ನು ಖಂಡಿತ. ನೋಡು ಈ ಥರ ಈ ಹದದಲ್ಲಿ ಇರಬೇಕು. ಈ ಕೋವಾ ಯಾವ ಥರ ಆಗುತ್ತೋ ಅದೇ ಥರ. ಈಗ ಸ್ವಲ್ಪ ಉರಿ ದೊಡ್ಡದು ಮಾಡ್ಕೊಳ್ತೀನಿ ಮೊದಲು. ಸ್ವಲ್ಪ ಈಗ ಉರಿ ದೊಡ್ಡದು ಮಾಡ್ಕೊಂಡಿದ್ದೀನಿ. ಮೊದಲು ಲೋ ಫ್ಲೇಮಲ್ಲೇ ಹುರ್ಕೋಬೇಕಿದು. ಓಕೆ. ಸ್ವಲ್ಪ ಕೆಂಪಗಾಗುತ್ತೆ, ತುಂಬ ಕೆಂಪು ಮಾಡಬಾರ್ದು, ಯಾಕಂದರೆ ಬರ್ಫಿ ನಾವು ಕಟ್ ಮಾಡಿದಾಗ ಸ್ವಲ್ಪ ವೈಟಿಶ್ ಆಗಿರಬೇಕು. ಓಕೆ. ಓಕೆ. ಆ್ಯಂಡ್ ಇದು ಒಂಥರ ಕ್ರಂಚಿ ಇರುತ್ತೆ, ಸಾಫ್ಟಾಗಿ ಕಾಜು ಬರ್ಫಿ ಕಾಜು ಬರ್ಫಿ ಥರನೇ ಬರುತ್ತೆ ಇದು. ಓಕೆ. ನೋಡು ಇವಾಗ ಇದು ಇಷ್ಟ ಆಗಿದೆ ಅಲ್ಲ. ಫಸ್ಟ್ ಎಲ್ಲ ಗಟ್ಟಿ ಆಯಿತು, ಆಮೇಲೆ ತುಪ್ಪದ ಅಂಶ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ. ಹೌದು. ಈಗ ಈ ಹದಕ್ಕೆ ಬಂದರೆ ಸಾಕು. ಸಾಕಾ? ಓಕೆ. ಇದು ಉದುರು ಥರ ಆಗುತ್ತೆ ನೋಡು. ಫಸ್ಟ್ ಮುದ್ದೆ ಥರ ಆಗಿ ಉದುರು ಆಗುತ್ತಲ್ಲ, ಅದು ಸಾಕು ಅಂತ ಅರ್ಥ. ಓಕೆ. ಒಂದು ಬೌಲ್ ಕೊಡ್ತೀಯಾ ಅಥವಾ ಒಂದು ಪ್ಲೇಟ್ ಕೊಡ್ತೀಯಾ? ಇದನ್ನ ತೆಗೆದಿಟ್ಕೊಂಡ್ಬಿಡೋಣ. ಇದು ಕೊಡ್ಲಾ? ಓ ಎಸ್, ಕೊಡು. ಈಗೇನು ಮಾಡೋಣ, ಇದನ್ನ ತೆಗೆದಿಟ್ಕೊಂಡ್ಬಿಡೋಣ. ಒಂಥರ ಈ ಮುದ್ದೆ ಇರುತ್ತಲ್ಲ, ಆ ಥರ ಬರಬೇಕು ಹದ. ಯೂಶಲಿ ಬರ್ಫಿಗಳು ಮಾಡ್ತಾ ಖೋವಾ ಉಪಯೋಗಿಸ್ತಾರಾ? ನನಗೆ ಗೊತ್ತಿಲ್ಲ. ಹೌದಾ? ಹೌದು, ಯೂಸ್ ಮಾಡ್ತಾರೆ. ಯಾವ್ಯಾವ ಬರ್ಫಿಗಳಿಗೆ ಖೋವಾ ಬೇಕೇ ಬೇಕು ಅಂತ ಹೇಳ್ಬೋದು? ಒಂದು ಸ್ಪೂನ್ ಕೊಡ್ತೀಯಾ? ಶೋರ್. ಬಾದಾಮ್ ಬರ್ಫಿ, ಗೋಡಂಬಿ ಅಂದರೆ ನೀನು ಹಾಕದೇನೂ ಮಾಡ್ಬೋದು. ಓಕೆ. ಹಾಕಿದ್ರೆ ಇನ್ನೂ ಎನ್ಹಾನ್ಸ್ ಆಗುತ್ತೆ ಟೇಸ್ಟು. ಒಂದು ಸ್ವಲ್ಪ ನೀರು ಕೊಡ್ತೀಯಾ? ನೀರು ಆ ಕಡೆನೇ. ಓಕೆ. ಈಗ ಸ್ವಲ್ಪ ನೀರು, ಇದು ಒಂದೆಳೆ ಪಾಕ ಬರಬೇಕು. ಓಕೆ. ನೋಡ್ಕೊಂಡು ಹಾಕೊಳ್ಳೋಣ, ಏನಂದರೆ ಇದು ಮುಳುಗೋಷ್ಟು ಆಗಬೇಕು. ಓಕೆ. ಇದಕ್ಕೆ ಒಂದೆಳೆ ಪಾಕ ಬರಬೇಕು. ಮೇಯ್ನ್ ಆಗಿರೋದೇ ಬರ್ಫಿಗಳಲ್ಲಿ ಪಾಕ, ಅದೇ ಒಂದೆಳೆ ಪಾಕ, ಥ್ರೆಡ್ ಲೈಕ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ, ಅದು ಬರಬೇಕು. ಈಗ ಲಟ್ಟಣಿಗೆ ಮತ್ತು ಮಣೆಗೆ ಒಂಚೂರು ತುಪ್ಪ ಸವರ್ತೀಯಾ? ಶೋರ್. ಇದನ್ನೆಲ್ಲ ಮೊದಲೇ ಮಾಡಿಟ್ಕೊಂಡ್ಬಿಟ್ರೆ ಕೆಲಸ ಬೇಗ ಆಗುತ್ತೆ. ಪ್ಲಾನಿಂಗ್ ಇಷ್ಟು ಸಾಕಾ? ಹಾಂ, ಸಾಕು. ಅದಕ್ಕೂ ಹಾಕು, ಆಮೇಲೆ ಲಟ್ಟಣಿಗೆಗೂ ಹಾಕು. ಹೌದಾ? ಯಾಕಂದರೆ ಅದು ಕ್ಲೀನಾಗೆ ಶೇಪ್ ಚೆನ್ನಾಗಿ ಮಾಡೋಕ್ಕಾಗತ್ತೆ. ಮತ್ತು ಒಂದೇ ಫುಲ್ ಸವರ್. ಹೌದು. ಸೂಪರ್. ಸೊ ಇದು ಪಾಕ ಬರೋ ಹೊತ್ತಿಗೆ ಒಂದು ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ಇನ್ನೊಂದು ನಿಮಿಷ ಆಗುತ್ತೆ ಅನ್ಸುತ್ತೆ. ಹೌದು. ಓಕೆ. ಪ್ರತಿಮಾರ್ ಕೈಯಾರೆ ಬಾದಾಮ್ ಮೈದಾ ಬರ್ಫಿ ರೆಡಿ ಆಗುತ್ತೆ. ಆದರೆ ಎಲ್ಲದಕ್ಕೂ ಮುಂಚೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಘಮ ಘಮ. ಹೌದು, ಘಮ ಘಮ ಬಾಯಿ ಉರ್ತಾ ಇದೆ, ನನಗೆ ಗೊತ್ತು. ನೋಡು ಪಾಕ ಇವಾಗ ಆಲ್ಮೋಸ್ಟ್ ನೋಡಿ, ಇದು ನೋಡ್ತಾ ಇದ್ರೆ ಗೊತ್ತಾಗಬೇಕು. ಈಗ ಈ ತುಂಬ ನೊರೆ ಬರುತ್ತಲ್ಲ, ಸೊ ಪಾಕ ಬರ್ತಾ ಇದೆ ಅಂತ ಅರ್ಥ. ಓಕೆ. ಮತ್ತೆ ಹಳೆ ಕಾಲದಲ್ಲಿ ಏನು ಮಾಡೋರು, ನೋಡಿ ಹಿಂಗೆ ಮುಟ್ಬಿಟ್ಟು ಹಿಂಗಂದ್ರೆ ಒಂಥರ ಸ್ಟಿಕ್ಕಿ ಒಂಚೂರು. ಹಾಂ, ನೋಡಿ ಇವಾಗ ಬರ್ತಾ ಇದೆ ನೋಡು, ಗೊತ್ತಾಗ್ತಿದ್ಯಾ? ಥ್ರೆಡ್ ಲೈಕ್ ಕನ್ಸಿಸ್ಟೆನ್ಸಿ ಅಂದರೆ ಹಿಂಗೆ ಮುಟ್ಟಿದ್ರೆ
ಹಿಂಗೆ ಬರಬೇಕು. ಓಕೆ ಓಕೆ, ಈಗ ಇದಾಗಿದೆ ಇದು. ಈಗೇನು ಮಾಡೋಣ, ಹುರ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಮೈದಾನ, ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ಒಲೆ ಆರಿಸ್ಕೊಳ್ಳೋದೇನು ಗೋಜಿ ಬೇಡ, ಸಣ್ಣ ಮಾಡ್ಕೋಬೇಕು. ಸಣ್ಣ ಮಾಡಿಕೊಂಡು ನೋಡು ಈ ಥರ ಮುಗ್ಚ್ಕೋಬೇಕು. ಮೈದಾ ಹಿಟ್ಟು, ಸಕ್ಕರೆ, ಸಣ್ಣ ಉರಿಯಲ್ಲಿ ಫಸ್ಟು ಇದು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳೋಣ. ಈಗ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನಾವೇನು ಮಾಡಬೇಕು, ಬಾದಾಮ್ ಪುಡಿ. ಯಾಕಂದರೆ ಬಾದಾಮಿ ಹಲ್ವಾ ಅಥವಾ ಬಾದಾಮಿ ಬರ್ಫಿ ಮಾಡ್ಕೊಳಕ್ಕಾಗದೇ ಇದ್ದವ್ರಿಗೆ ಈ ಥರ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಿಹಿ ಜಾಸ್ತಿ ಅನಿಸುತ್ತೆ. 1:1 ಹಾಕಿರ್ತೀವಲ್ಲ, ಸ್ವಲ್ಪ ಸಿಹಿ ಜಾಸ್ತಿ ಅನಿಸುತ್ತೆ. ತಣದ ಮೇಲೆ ಅದು ಕನ್ಸಿಸ್ಟೆನ್ಸಿ ಕುಗ್ಗುತ್ತೆ. ಓಕೆ, ಈಗ ನಾನು ಚೂರು ಹಾಕೊಳ್ತೀನಿ. ಅದು ಹೆಂಗೆ ಗೊತ್ತಾಗುತ್ತೆ ಅದು ಚೂರು ಅಷ್ಟು ಬೇಕು ಅಂತ ನನಗೆ ಅರ್ಥ ಆಗಲ್ಲಪ್ಪ. ಇಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ನಿನಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು. ಒಂದು 2-3 ಟೇಬಲ್ ಸ್ಪೂನು ಸಾಕಾಗತ್ತೆ. ಈಗ ಈ ಥರ ಹಿಂಗೆ ಮಾಡಿಕೊಂಡು ಇವಾಗ ಏನಪ್ಪ ಇದು ನಾವು ಹೇಗೆ ಕಂಡು ಹಿಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತೀಯ. ಇದು ಹೇಗೆ ಮುಗಿದಿದೆ ಅಂತ. ಹೌದು. ಈಗ ಇದು ಕೆಳಗೆ ನೊರೆ ಬರೋಕ್ಕೆ ಶುರು ಆಗುತ್ತೆ. ಮೈಸೂರು ಪಾಕಲ್ಲಿ ಹೇಗೆ ನೊರೆ ಬರುತ್ತೋ ಅದೇ ಥರ ನೊರೆ ಇದ್ರೊಳಗೂ ಬರೋಕ್ಕೆ ಶುರು ಆಗುತ್ತೆ. ಈ ಹಂತದಲ್ಲಿ 1 ಚಮಚ ತುಪ್ಪ. ನೀನು ಹಿಂದೆ ಮುಂದೆ ನೋಡಬೇಡ, ಅಪರೂಪಕ್ಕೆ ತಿಂದಾಗ ಇದೆಲ್ಲ ಹಾಗೇ ಆಗುತ್ತೆ. ಹಿಂಗೆ ಒಳ್ಳೆ ಸ್ವೀಟ್ ಬೇಕು ಅಂತಂದರೆ ಈ ಥರ ಮಾಡ್ಕೊಂಡು ತಿನ್ನಬೇಕು. ಹೌದು. ಮತ್ತು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ನಾನು ಕೈಯಲ್ಲೇ ಹಾಕ್ತೀನಿ. ಮತ್ತು ಕೋವಾ. ನೋಡು, ಕೋವಾ ಪುಡಿ ಮಾಡಿ ಹಾಕ್ಬಿಡೋಣ. ಓಕೆ, ಎಷ್ಟು ಬೇಕಾಗ್ಬೋದು ಕೋವಾ? ಇದಕ್ಕೆ ಒಂದು ನೀನು ಕ್ವಾಂಟಿಟಿ ಎಷ್ಟು ಮಾಡ್ತೀಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ನೀನು ಸಪೋಸಿಂಗ್ ಈಗ ನೀನು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಈಗ ಒಂದು 1/4 kg ಮೈದಾ ತೊಗೊಂಡ್ರೆ ಹತ್ತತ್ರ ನಿಮಗೆ ಒಂದು 150 ಗ್ರಾಮ್ ಬೇಕಾಗುತ್ತೆ. ಓಕೆ ಓಕೆ, ತಡಿ. ಅದು ಇನ್ನೊಂದು ಟೆಕ್ನಿಕ್ ಏನಂತಂದರೆ, ಈಗ ನಾವು ಯಾವುದೇ ಬರ್ಫಿಗಳು ಮಾಡಿದ್ರೆ ಈಗ ನಾವು ಒಲೆ ಮೇಲೆ ಹಿಂಗಿಟ್ಟು ಮುಗಿಸ್ತಾ ಇರ್ತೀವಲ್ಲ, ಘಮ ಬರ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಹೌದು ಪ್ರತಿಮಾ. ಈಗ ನೋಡು ಹಿಂಗೆ ಬಿಟ್ಕೊಳ್ತಾ ಇದೆ. ಬಾದಾಮಿ ಬರ್ಫಿ ಹದಾನೇ ಬಂದಿದೆ ಇದು. ಇನ್ನೊಂದೇನಂತಂದರೆ, ಈಗ ಬಾದಾಮಿ ಬರ್ಫಿ ಆಗಲಿ, ಮೈದಾ ಬರ್ಫಿ ಆಗಲಿ, ಅಥವಾ ಬಾದಾಮ್ ಬರ್ಫಿ, ವಾಟ್ ಎವರ್ ಬರ್ಫಿ ಸ್ವೀಟು, ಕಡೆಯಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಚೆನ್ನಾಗೆ ಮುಗ್ಚಬೇಕು. ಆ ಹದ ಬರಬೇಕಂದ್ರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮುಗ್ಚಬೇಕು. ಓಕೆ, ಈಗ ನಾನು ಸ್ವಲ್ಪ ದೊಡ್ಡ ಉರಿ ಮಾಡಿದ್ದೀನಿ, ಯಾಕಂದರೆ ಇದು ಮುಗಿದಿದೆ ಇದು. ಓಕೆ, ನೋಡು ಕೋವಾ ಹಾಕಿದ್ಮೇಲೆ ಜಿಡ್ಡು ಇನ್ನೊಂಚೂರು ಬಿಟ್ಕೊಳ್ಳುತ್ತೆ. ಹೌದು, ಬಿಟ್ಕೋತಾ ಇದೆ. ನಾವು ಯಾವುದೇ ಬರ್ಫಿ ಮಾಡಿದ್ರೂ ಹದ ನೋಡ್ಕೋಬೇಕು. ನೋಡು ನೊರೆ ಗೊತ್ತಾಗ್ತಿದ್ಯಾ? ಈ ತೂತ್ ನೊರೆ ಬರುತ್ತಲ್ಲ, ಅದು ಆಗಿದೆ ಅಂತ ಅರ್ಥ. ಓಕೆ ಓಕೆ, ನೋಡು ಈ ಸಕ್ಕರೆ ಪಾಕದಲ್ಲಿ ನಿನಗೆ ಹದ ಗೊತ್ತಾಯ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಓಕೆ, ಥ್ರೆಡ್ ಲೈಕ್ ಕನ್ಸಿಸ್ಟೆನ್ಸಿ. ಈಗ ಇನ್ನೂ ಆನ್ ಮಾಡ್ಕೊಂಡೇ ಇದೆಯಾ? ಆನ್ ಮಾಡ್ಕೊಂಡಿದ್ದೀನಿ, ದೊಡ್ಡ ಉರಿಯಲ್ಲಿದೆ. ಓಕೆ, ಯಾಕಂದರೆ ಆ ಕೋವಲ್ಲಿ ಬಿಟ್ಕೊಂಡಿರುವಂಥ ಜಿಡ್ಡು ಮತ್ತು ತುಪ್ಪ ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು. ನೋಡು, ಈ ನೊರೆ ಬಂದಮೇಲೂ ಒಂದು 2 ನಿಮಿಷ ಹಿಂಗೆ ಮಾಡಿಬಿಟ್ಟು ಆಮೇಲೆ ಹಾಕ್ಕೋಬೇಕು. ನೋಡು, ಇವಾಗ ಕೈಗೆ ಅಂಟಲ್ಲ. ನೋಡ್ಲಾ? ಹಾಂ, ನೋಡು, ಗೊತ್ತಾಯ್ತಲ್ವಾ? ಇದು ಹದ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ನೋಡು, ಆದಷ್ಟು ನಾವು ಬರ್ಫಿಗಳು ಮಾಡ್ಬೇಕಾದ್ರೆ ಗಮನ ಇದ್ರ ಮೇಲೆ ಇರಬೇಕು. ಆದಷ್ಟು ಬೇರೆ ಕಡೆ ಗಮನ ಹೋಗ್ಬೋದು. ಮಾತಾಡ್ಕೊಂಡು ಬರ್ಫಿ ಮಾಡ್ತೀನಿ ಅಂದರೆ ಚಿಪ್ಪಿಡ್ದು ಹೋಗ್ಬಿಡುತ್ತೆ. ಇಲ್ಲ, ಹಪ್ಪಳ ಆಗ್ಬಿಡುತ್ತೆ ಅಷ್ಟೇ. ಆಮೇಲೆ ಕಟಕ್ ಕಟಕ್ ಅಂತ ಅನ್ನತ್ತೆ ಅದು. ನೋಡು, ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 2 ನಿಮಿಷ ಆದಷ್ಟು ಈ ಥರ ಬೇಗ ಮಾಡ್ತಾ ಇರ್ಬೇಕು. ಹೌದು, ಯಾಕಂದರೆ ನಿನಗೆ ಹದ ಬರುತ್ತೆ ಅವಾಗ. ನೋಡು, ಇನ್ನೂ ಎಷ್ಟು ಮುದ್ದೆ ಆಗ್ತಿದೆ ನೋಡು. ನೋಡು, ಈ ಥರ ಬರಬೇಕು. ನೋಡು, ಅದು ನೊರೆ ಗೊತ್ತಾಗ್ತಾ ಇದೆ ಅಲ್ವಾ? ನೋಡು, ಏನು ನೀಟಾಗಿ ಒಂಚೂರು ಅಂಟಿಸಿದೆ. ಹೌದು. ಈಗ ಇದು ಆಗಿದೆ ಅಲ್ಲ, ಈಗೇನು ಮಾಡೋಣ, ಇದಕ್ಕೆ ಹಾಕೊಳ್ಳೋಣ. ಓಕೆ, ಮತ್ತೆ ಆದಷ್ಟು ಒಂದೇ ಪಾತ್ರದಲ್ಲಿ ಮಾಡಿದ್ರೆ ಒಳ್ಳೇದು. ಹೌದು ಹೌದು, ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ಒಂಚೂರು ತುಪ್ಪ ವೇಸ್ಟ್ ಆಗಿರುತ್ತೆ, ಇನ್ನೊಂದು ಪಾತ್ರೆ ಆದಷ್ಟು ಅವಾಯ್ಡ್ ಮಾಡಬೇಕು. 28 ಪಾತ್ರೆಗಳು ಉಪಯೋಗಿಸೋದು ಅದು ಒಂದು ಕಲೆ ಅಂತಾರೆ. ನೋಡು, ಈ ಥರ ಹಿಂಗೆ ಮಾಡಿಕೊಂಡು ಲಟಣ್ಗೆ ಕೊಡು. ಮತ್ತು ಆದಷ್ಟು ಬೇಗ ಪ್ರೆಸ್ ಮಾಡಿಬಿಡ್ಬೇಕು. ಅಯ್ಯೋ, ನೋಡಿ, ಈ ಥರ ಹಿಂಗೆ ಬರುತ್ತೆ.
ಬಟ್ ಇದು ಸ್ವಲ್ಪ ತಣಿಸ್ಕೊಂಡು ಆಮೇಲೆ ಕಟ್ ಮಾಡಬೇಕು. ಹೌದಾ? ಹೌದು, ಇಲ್ಲ ಅಂದರೆ ಚಾಕು ಗಂಟತ್ತೆ. ಕರೆಕ್ಟ್. ಆದಷ್ಟು ಬರ್ಫಿಗಳು ಮಾಡ್ಬೇಕಾದ್ರೆ ಮಣೆ ಮೇಲೆ ಹಾಕ್ಕೊಂಡ್ರೆ ನೋಡಿ ಈ ಥರ ಹಿಂಗೆ ಮಾಡಿದ್ರೆ ಈಕ್ವಲ್ ಆಗಿ ಬರುತ್ತೆ. ಓಕೆ ಓಕೆ. ಇದು ತಾವೇ ಕಂಡು ಹಿಡ್ಕೊಂಡಿರುವಂಥ ಒಂದು ರೆಸಿಪಿನ ಅಥವಾ? ಇಲ್ಲ, ನಮ್ಮ ಸೌತ್ ಕೇಂದ್ರ ಕಡೆ ಮಾಡ್ತಾರೆ. ಹೌದಾ? ಹೌದು, ಮಾಡ್ತಾರೆ. ಬಟ್ ನನ್ನ ಸ್ವಲ್ಪ ವೇರಿಯೇಷನ್ ಇದೆ ಇದರೊಳಗೆ. ಅದೇನಾದ್ರು ಸ್ಪೆಷಲ್ ಇದ್ದೇ ಇರುತ್ತೆ. ನೋಡು ಈ ಥರ ಪೀಸಸ್ಗೆ ನಾವು ಚೌಕ ಮಾಡಿಟ್ರೆ ಆಮೇಲೆ ಕಟ್ ಮಾಡ್ಕೋಬಹುದು. ಈ ಇದ್ರಲ್ಲೆಲ್ಲ ಸಿಗುತ್ತಲ್ಲ ಪ್ರತಿಮಾ, ಸ್ವೀಟ್ ಸ್ಟಾಲ್ಸ್ ಅಲ್ಲೆಲ್ಲ ಬಾದಾಮ್ ಬರ್ಫಿ, ಅದಕ್ಕೂ ಎಲ್ಲ ಖೋವಾ ಹಾಕಿರ್ತಾರೆ ಅವರು. ಇಲ್ಲ ಅಂದ್ರೆ ಒದಗೋದೇ ಇಲ್ಲ, ನಿನಗೆ ಖೋವಾ ಹಾಕಿದ್ರೆ ಮಾತ್ರ ಒದಗೋದು. ಹೌದಾ? ಹೌದು. ಈಗೇನು ಮಾಡೋಣ, ಬಾದಾಮಿ ಹಿಂಗೆ ಅಲಂಕಾರಕ್ಕೆ. ಓಕೆ, ಸೂಪರಾಗಿ ಕಾಣ್ತಾ ಇದೆ. ಈಗ ಇದು ಸ್ವಲ್ಪ ತಣಿಲಿ. ಓಕೆ, ಆಮೇಲೆ ಕೊಡ್ತೀನಿ ನಿಮಗೆ. ಬಾದಾಮ್ ಮೈದಾ ಬರ್ಫಿ ರೆಡಿ ಆಗೋಗಿದೆ, ಇನ್ನೇನು ತಿನ್ಬೇಕಷ್ಟೇ. ಖಂಡಿತ ತಿಂತೀನಿ, ಹೇಗಿತ್ತು ಅಂತಾನು ಹೇಳ್ತೀನಿ. ಆದರೆ ಎಲ್ಲದಕ್ಕೂ ಮುಂಚೆ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಬೇಗ ವಾಪಸ್ ಬನ್ನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಆಲ್ರೆಡಿ ಅರೇಂಜ್ ಆಗೋಗಿದೆ. ಅರೇಂಜ್ ಆಗಿಲ್ಲ, ಆಗ್ತಾ ಇದೆ. ನೋಡು ಬರ್ಫಿ ಕಟ್ ಮಾಡ್ತಾ ಇದ್ದೀನಲ್ಲ, ನೋಡು ಕ್ಲೀನಾಗಿ ಈ ಥರ ಪೀಸಸ್ ಬರುತ್ತೆ. ಓಕೆ, ಎಡ್ಜಸ್ ಎಲ್ಲ ತಡ್ಕೊಳಕ್ ಆಗದಿದ್ದವ್ರು ತಿಂತಾ ಇರ್ತಾರಂತೆ. ಅವಾಗಲೇ ತಿಂತಾರ ನೋಡಿದೆ ನೀನು. ಯಾರು? ನಾನು. ಕಿತ್ಕೊಂಡು ನೀನು ಯಾವತ್ತಾರು ನಾನು ತಿನ್ನೋದು ನೋಡಿದ್ಯಾ ನೀನು? ಓ ಎಸ್. ಊಟ ಮಾಡದೆ ಯಾರು ಬದುಕಿರ್ತಾರಮ್ಮ ಹೇಳು? ಹಂಗಲ್ಲ, ನಾನು ಮಾಡ್ಬೇಕಾದ್ರೆ ತಿನ್ನೋದು ನೋಡಿದ್ಯಾ? ಮಾಡಿದ್ಮೇಲೆ ತಿನ್ನೋದು ನೋಡಿದ್ದೀನಿ. ಹೌದು. ನೋಡು ಈ ಥರ ಕ್ಲೀನಾಗೆ ಹಿಂಗೆ ಬರ್ಫಿಗಳು ಕಟ್ ಮಾಡಕ್ಕೆ ಬರುತ್ತೆ. ನಾನು ಅದಕ್ಕೆ ಹೇಳಿದ್ದು, ಬಾದಾಮ್ ಬರ್ಫಿ ಮನೇಲಿ ಮಾಡ್ಕೊಳಕ್ ಆಗದಿದ್ದವರು, ಅಫೋರ್ಡ್ ಮಾಡಕ್ ಆಗದಿದ್ದವರು ಈ ಥರ ಮಾಡ್ಕೋಬೋದು. ಸೂಪರ್. ಸಾಕಲ್ವಾ? ನನ್ನ ಕೈಯಾರೆ ನಿನಗೆ ಕೊಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪೀಸ್ ಹಾಕ್ಬಿಡ್ತೀನಿ, ತಿನ್ನು, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಂಟಿಲ್ ದೆನ್. ಏಯ್ ಹಲೋ, ಸಾಕು, ಸ್ಕೋಪ್ ತಗೋ ಇವಾಗ, ಇದಿಷ್ಟು ತಿನ್ನು. ಅಯ್ಯೋ ತಲೆ ಕೆಟ್ಟಿದ್ಯಾ? ವಾವ್ಯಾ, ಏನು ಕೊಡೋದು ಏನು ಪ್ರಯೋಜನ? ತಿಂದಾಯ್ತು, ಸೂಪರ್ ಆದ. ಇನ್ನೇನು ಟೇಸ್ಟ್ ನೋಡೋದು? ಡನ್. ಒಂಥರ ತಿಂದಾಗಿದೆ. ಖಾಲಿ ಮಾಡಿದ್ಯಾ? ನನಗೆ ಗೊತ್ತಾಯ್ತು, ಸುಮ್ಮನೆ. ಓಕೆ ಆಯ್ತು ಬಿಡಪ್ಪ. ಓಕೆ, ಯಾವುದಕ್ಕೂ ಮುಂಚೆ ಇದನ್ನ ಪಾಪ ಹೆಂಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ತೋರಿಸ್ಬಿಡೋಣ. ಕ್ಲಿಯರ್ ಆಗಿ ನೀಟಾಗಿ ಆರಾಮಾಗಿ ನೋಡ್ಕೊಂಡು ಬನ್ನಿ, ಏನೂ ಅರ್ಜೆಂಟ್ ಇಲ್ಲ. ಬಾದಾಮ್ ಮೈದಾ ಬರ್ಫಿ ಮಾಡುವ ವಿಧಾನ: ಮೊದಲು ಬಾಣಲೆಯಲ್ಲಿ ತುಪ್ಪ ಹಾಕಿ ಕಾದ ನಂತರ ಗೋಡಂಬಿಯನ್ನು ಹುರಿದುಕೊಳ್ಳಿ. ನಂತರ ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸಿ ಮೈದಾ ಹಿಟ್ಟಿನ ಬಣ್ಣ ಬದಲಾಗುವವರೆಗೂ ಅಥವಾ ಘಮ ಬರುವವರೆಗೂ ಹುರಿದುಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಸಕ್ಕರೆ ಹಾಗೂ ನೀರನ್ನು ಹಾಕಿ ಪಾಕ ಮಾಡಿಕೊಂಡು ಅದಕ್ಕೆ ಹುರಿದ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಇದಕ್ಕೆ ಬಾದಾಮಿ ಪುಡಿ, ತುಪ್ಪ, ಏಲಕ್ಕಿ ಪುಡಿ ಹಾಗೂ ಖೋವಾ ಹಾಕಿ ಚೆನ್ನಾಗಿ ಹೊಂದಿಸಿ. ಈಗ ತುಪ್ಪ ಸವರಿದ ಮಣೆ ಮೇಲೆ ಈ ಮಿಶ್ರಣವನ್ನು ಸುರಿದು ಬಾದಾಮಿಯಿಂದ ಅಲಂಕರಿಸಿ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿದರೆ ಬಾದಾಮಿ ಮೈದಾ ಬರ್ಫಿ ಸವಿಯಲು ಸಿದ್ಧ. ಓಕೆ, ಸೊ ಎನಿವೇ ನನ್ನ ಕೆಲಸ ನಾನು ಮಾಡಬೇಕು. ಸೊ ಐಮ್ ಟೇಸ್ಟಿಂಗ್. ಎಷ್ಟು ಸತಿ ಟೇಸ್ಟಿಂಗು? ಎರಡನೇ ಸಲ. ನೀನೇ ಹೇಳ್ದಿಲ್ಲ ಎಷ್ಟು ಖಾಲಿ ಮಾಡಬೇಕು ಅಂತೀಗ. ಆ ಬಾದಾಮ್ ಫ್ಲೇವರು ಬ್ರಿಲಿಯಂಟ್ ಆಗಿದೆ. ಥ್ಯಾಂಕ್ ಯು. ಆ್ಯಂಡ್ ಆ ಸಕ್ಕರೆನೂ ಅಷ್ಟೇ, ಏಲಕ್ಕಿ ಪುಡಿ ಒಂಥರ ಚೂರು ಬಾಯಿಗೆ ಸಿಗ್ತಾ ಇದೆ. ಬ್ಯೂಟಿಫುಲ್ ಆಗಿದೆ. ಏನಂದ್ರೆ ಆ ಹದ ನಾನು ಹಿಂಗೆ ಕೈಯಲ್ಲಿ ತೋರಿಸಿದ್ನಲ್ಲ, ಆ ಹದ ಬಂದ್ರೆ ನಿನ್ನ ಬರ್ಫಿ ಈ ಥರ ಬರುತ್ತೆ. ಪರ್ಫೆಕ್ಟ್, ಪರ್ಫೆಕ್ಟ್, ಜಸ್ಟ್ ಪರ್ಫೆಕ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಏನು? ನೆಕ್ಸ್ಟು ಸ್ವೀಟ್ ತಿನ್ಮೇಲೆ ಖಾರ ಬೇಕೇ ಬೇಕು. ಸೊ ಕಾಲಿಫ್ಲವರಿಂದ ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ಅಂತ ಮಾಡ್ತಾ ಇದ್ದೀನಿ. ಓ, ಪನ್ನೀರ್ ಕಾಣಿಸ್ತು. ಯಾಕೆ ಬಾಯಿ ಒದರ್ತಾ ಇದೆ? ಅಲ್ಲ, ಆ್ಯಕ್ಚುಲಿ ಗೋಬಿ ಅಂದರೆ ನಂಗೆ ಒಂಚೂರು ಟೆನ್ಷನ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ನನಗೂ ಗೊತ್ತು, ಯಾಕಂದ್ರೆ ಕಾಲಿಫ್ಲವರ್ನ ನಾನು ಉಪ್ಪು ನೀರಿಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸಿ ಆಮೇಲೆ ಅದನ್ನ ತೆಗೆದು ಇನ್ನೊಂದ್ಸತಿ ವಾಶ್ ಮಾಡಿ ಗ್ರೇಟ್ ಮಾಡಿದ್ದೀನಿ. ಆಯ್ತಾ? ಓಕೆ. ಅದೇ ಟೆನ್ಷನ್. ಹುಳ ಇರುತ್ತಲ್ಲ ಕಾಲಿಫ್ಲವರ್ ಅಲ್ಲಿ, ಸೊ ನಾನು ಅದೊಂದು ತರಕಾರಿ ಮುಟ್ಟಕ್ಕೆ ಹೋಗಲ್ಲ. ಕಾಲಿಫ್ಲವರು, ಬ್ರಾಕೊಲಿ ಇದನ್ನೆಲ್ಲ ನಾವು ಆದಷ್ಟು ಉಪ್ಪು ನೀರಲ್ಲಿ ಹಾಕಿಟ್ರೆ ಬೆಟರ್. ಹೌದಾ? ಯಾಕಂದ್ರೆ ಸ್ಪ್ರೇ ಮಾಡಿರ್ತಾರೆ, ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ. ಯಾಕಂದ್ರೆ ಇನ್ನೂ ಒಂದು ಡ್ರಾಬ್ಯಾಕ್ ಏನಂತಂದ್ರೆ, ಯೂಶಲಿ ಕೋಸು, ಎಲೆಕೋಸು ಅಥವಾ ಹೂಕೋಸು ಇದ್ರೊಳಗೆ ಸ್ಪ್ರೇ ಮಾಡಿರ್ತಾರೆ.
ದಟ್ ಈಸ್ ವೆರಿ ಹಾರ್ಮ್ಫುಲ್. ಅದೇನಾಗುತ್ತೆ, ಲೇಡೀಸ್ ಅಲ್ಲಿ ಥೈರಾಯ್ಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದಾ? ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಆದಷ್ಟು ನಾವು ತಗೋಬೇಕಾದ್ರೆ ಈ ತರ ಮಾಡ್ಕೊಂಡು ಉಪಯೋಗಿಸೋದು ಒಳ್ಳೇದು. ಓಕೆ. ಮತ್ತೆ ಇವಾಗ ಸೊಪ್ಪು ತಗೊಳ್ತೀವಿ. ಸೊಪ್ಪು ತಗೊಂಡಾಗ ಕೆಲವ್ರು ಏನ್ ಮಾಡ್ತಾರೆ, ಉಪ್ಪು ನೀರಲ್ಲಿ ಹಾಕಿಟ್ಬಿಡ್ತಾರೆ. ಯಾಕಂದ್ರೆ ಅದ್ರೊಳಗೆ ಸಣ್ಣ ಸಣ್ಣ ವೈಟಿಶ್ ಕಲರ್ ಹುಳುಗಳಿರುತ್ತೆ ಅದ್ರೊಳಗೆ. ಅದು ತುಂಬಾನೇ ಇದು ಇಟ್ಸ್ ವೆರಿ ಹಾರ್ಮ್ಫುಲ್ ಆ್ಯಕ್ಚುಲಿ, ನಿಜ ಹೇಳಬೇಕು ಅಂತಂದರೆ. ಅವಾಗ ನಾವೇನು ಮಾಡಬೇಕು, ಸೊಪ್ಪುಗಳನ್ನ ತಂದಾಗ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಸಿಗುತ್ತೆ. ನೀವು ಯಾವುದೇ ಮೆಡಿಕಲ್ ಶಾಪಲ್ಲಿ ಹೋದರೂ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಸಿಗುತ್ತೆ. ಅದನ್ನು ನೀರಲ್ಲಿ ಒಂದು 5 ನಿಮಿಷ ಕಾಲ ನೆನೆಸ್ಬೇಕು. ನೆನೆಸ್ಬಿಟ್ಟು ಆಮೇಲೆ ಅದನ್ನ ತೆಗೆದು ತೊಳೆದು ಬಳಕೆ ಮಾಡಿದ್ರೆ ಏನೂ ಆಗೋದಿಲ್ಲ. ಓಕೆ. ಸೊ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕಿ ಆ ನೀರಿಗೆ, ಆ ನೀರಲ್ಲಿ ನೆನೆಸಿ ಅದ ನಂತರ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ಹೌದು. ಅದೆಲ್ಲ ಸಿಕ್ಕಿಲ್ಲ ಅಂತಂದ್ರೆ ಆದಷ್ಟು ಉಪ್ಪನ್ನೇ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಕಾಲ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಆಮೇಲೆ ಒಂದು 2-3 ಸತಿ ನಾವು ತೊಳೆದ್ಬಿಟ್ಟು ಬಳಕೆ ಮಾಡ್ಬೋದು. ಸೂಪರ್. ಓಕೆ. ಈಗ ನಾನು ಈ ಕಾಲಿಫ್ಲವರ್ನ ಆ ಥರ ಮಾಡಿಟ್ಕೊಂಡಿದ್ದೀನಿ. ಏನು ಟೆನ್ಷನ್ ಮಾಡ್ಕೋಬೇಡ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂತೆಲ್ಲ ಹೇಳ್ಬಿಡಿ. ಇದಕ್ಕೆ ಕಡಲೆ ಹಿಟ್ಟು, ಈಸ್ಟರ್ನ್ ಚಾಟ್ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈಸ್ಟರ್ನ್ ಅಚ್ಕಾರದ ಪುಡಿ, ಆಲೂಗಡ್ಡೆ, ಗೋಡಂಬಿ ದ್ರಾಕ್ಷಿ, ಜೀರಿಗೆ, ಇಂಗು, ಕಾರ್ನ್ಫ್ಲೋರ್, ತುರಿದಿರೋಂಥ ಪನ್ನೀರ್, ಕಾಲಿಫ್ಲವರ್, ಏನಿದು ಉಪ್ಪು. ಓಕೆ. ಮತ್ತೆ ಎಣ್ಣೆ. ಬಟ್ ಅಷ್ಟು ಫಸ್ಟ್ ಆಫ್ ಆಲ್ ಕಾಲಿಫ್ಲವರ್ ಹಿಂಗಿರುತ್ತೆ, ಅದು ಹೆಂಗೆ ಹಂಗೆ ತುರ್ಕೊಳಕ್ಕಾಯ್ತು ಅಂತ. ಇದು ಬೇಯಿಸಾದ್ಮೇಲೆ ನೀನು ಗ್ರೇಟರಲ್ಲಿ ತುರಿದು ಬಿಟ್ರೆ ಈ ಥರ ಮ್ಯಾಶ್ ಆದಂಗೆ ಬರುತ್ತೆ. ಓಕೆ. ಓಕೆ. ಈಗ ಫಸ್ಟು ಎಣ್ಣೆ ಇಟ್ಕೊಂಡ್ಬಿಡೋಣ. ಗೊತ್ತಿರೋದೇ ತಾನೇ. ದಟ್ಸ್ ವೈ ಐ ಲೈಕ್ ಯು. ಇಲ್ಲಿಡೋಣ. ಇದು ದೊಡ್ಡ ಬೆಸ್ಟ್ ನೋಡು. ಬೇಗ ತಿನ್ಬೇಕು ಅಂತ ಗೊತ್ತಾಗ್ತಾ ಇದೆ. ಇಲ್ಲ, ಬೇಗ ಆಗಬೇಕು ಅಂತ ಆಡಿಯನ್ಸ್ ಕಾಯ್ತಿರ್ತಾರಲ್ಲ. ಹೌದು. ಈಗ ನೀನು ಎಣ್ಣೆ ಹಾಕು. ಹಾಗೆ ನಂಗೆ ಸರ್ವಿಂಗ್ ಬೌಲ್, ಸಾರಿ ಮಿಕ್ಸಿಂಗ್ ಬೌಲ್ ಕೊಡು. ಎಣ್ಣೆ ನೋಡು ಸಾಕಷ್ಟು ಹಾಕು. ಇನ್ನೊಂಚೂರು ಹಾಕು, ಸಾಕು. ಮಿಕ್ಸಿಂಗ್ ಬೌಲ್ ಕೊಡ್ತೀಯಾ? ಹಾಂ, ಇದಲ್ವಾ? ಹಾಂ, 1 ಸ್ಪೂನ್ ಕೊಟ್ಬಿಡು ಹಾಗೆ. ಇದು ದಿಢೀರ್. ಹೌದು. ಈಗ ನಾನು ಓಕೆ ಅಲ್ಲ, ಬೇಯಿಸ್ಕೊಂಡು ತುರ್ಕೊಂಡು ಮಾಡಿ ಏನಮ್ಮ ತುರ್ದಿದ್ಯಾ ನೀನು? ಪನ್ನೀರ್ ಮನೇಲಿದ್ರೆ ಪನ್ನೀರ್ ತುರ್ದು ಹಾಕೊಳ್ಬೇಕು, ಇಲ್ಲ ಅಂದ್ರೆ ಮ್ಯಾಶ್ ಮಾಡಿದ್ರು ನಡೆಯುತ್ತೆ. ಓಕೆ. ಆಲೂಗಡ್ಡೆನೂ ಬೇಯಿಸ್ಕೋಬೇಕು. ಹಾ, ಅದು ಆಲೂಗಡ್ಡೆ ಮತ್ತೆ ಕಾಲಿಫ್ಲವರ್ನ ನೀನು ಒಟ್ಟಿಗೆ ಬೇಯಿಸಿದ್ರು ಆಗುತ್ತೆ. ಮತ್ತೆ ಏನಲ್ಲಿ ಬೇಗ ಆಗತ್ತೆ. ಹಾ, ಅರ್ಥ ಆಯ್ತು ತಾನೆ? ಒಂದ್ಸತಿ ಒಂದು ಮಾತಾಡಿದ್ರೆ 28 ಮಾತಾಡ್ತೀಯ. ಈಗ ಪನ್ನೀರು 1 ಬಟ್ಲಾಗಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಓಕೆ. ಕಾಲಿಫ್ಲವರ್ 1 ಬಟ್ಲಾಗಷ್ಟು. ಓಕೆ. ಇದು ಸ್ವಲ್ಪ ನೋಡಿಕೊಂಡು ಕಲಿಸ್ಬೇಕು, ಯಾಕಂದರೆ ಕಾಲಿಫ್ಲವರಲ್ಲಿ ನೀರಿರುತ್ತಲ್ಲ, ನೀರಿನ ಅಂಶ ಇರೋದ್ರಿಂದ ನಾವು ನೋಡಿಕೊಂಡು ಹಾಕೋಬೇಕು. ಆಮೇಲೆ ಆಲೂಗಡ್ಡೆನ ನಾವು ಆದಷ್ಟು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕೋಬೇಕು. ಕಾರ್ಬೋಹೈಡ್ರೇಟ್ಸ್, ಎಸ್ಪೆಷಲಿ ಮಕ್ಕಳಿಗೆ ಕಾರ್ಬೋಹೈಡ್ರೇಟ್ಸ್ ಬೇಕಾಗತ್ತಲ್ಲ, ಅಂಥವರಿಗೆ ಆಲೂಗಡ್ಡೆ ಕೊಟ್ಟರೆ ಭಾಳ ಒಳ್ಳೆಯದು. ಬಟ್ ಆಲೂಗಡ್ಡೆ ಈ ರೆಸಿಪಿಗೆ ಮಸ್ಟ್ ಅಂಡ್ ಶುಡ್ಡ? ಹೌದಾ? ಬೇಕು. ಯಾಕೆಂದ್ರೆ ಕೆಲವರು ವಾಯು ಅಂತ ಅನ್ಕೊಳ್ಳೋರು ಅದಕ್ಕೆ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಇಂಗ್ ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ. ಸೊ ಇವೆಲ್ಲ ಹೊಡಿಯುತ್ತೆ, ವಾಯು ಎಲ್ಲದೂ ಹೊಡಿಯುತ್ತೆ. ಸೂಪರ್. ಯಾಕಂದ್ರೆ ಎಲ್ಲರ ದೇಹದ ಪ್ರಕೃತಿ ಒಂದೇ ಥರ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಈಗ ಸ್ವಲ್ಪ ಜೀರಿಗೆ. ಓಕೆ. ಇದಕ್ಕೆ ನಾ ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಬರೀ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಬೇಕಾದವರು ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕೋಬಹುದು. ನಾನು ಸ್ವಲ್ಪ ಅಚ್ಕಾರದ ಪುಡಿ ಜಾಸ್ತಿ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಬೈಂಡಿಂಗೋಸ್ಕರ. ಓಕೆ. 1 ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್. ಸ್ವಲ್ಪ ಇಂಗು, ವಾಯುಗೋಸ್ಕರ, ವಾಯು ಹೊಡಿಯೋಕ್ಕೋಸ್ಕರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೊಂದು ಸ್ಪೂನ್ ಕೊಡ್ತೀಯಾ? ಯೂಶಲಿ ಬಜ್ಜಿ ಬೋಂಡ ಮಾಡ್ಕೊಂಡು ಎಲ್ಲರೂ ತಿಂದಿರ್ತಾರೆ. ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಓಕೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪನೇ ಹಾಕೋಬೇಕು. ತುಂಬ ಜಾಸ್ತಿ ಆದರೆ, ಫ್ಲೇವರ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಓಕೆ. ಓಕೆ. ಒಂಥರ ತುಂಬ ಮಸಾಲ ಜಾಸ್ತಿ ಆದಂಗೆ ಅನಿಸುತ್ತೆ. ಚಾಟ್ ಮಸಾಲ 1/4 ಚಮಚ, ಈಸ್ಟರ್ನ್ ಚಾಟ್ ಮಸಾಲ, ಮತ್ತು ಕಡಲೆ ಹಿಟ್ಟು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಓಕೆ. ಈಗ ಕಾರ್ನ್ಫ್ಲೋರು ಗರಿಗೋಸ್ಕರ ಹಾಕಿದ್ದೀನಿ, ಮತ್ತು ಕಡಲೆ ಹಿಟ್ಟು ಬೈಂಡಿಂಗ್. ಕಾರ್ನ್ಫ್ಲೋರು ಬೈಂಡಿಂಗೇ ಆಗುತ್ತೆ. ಇದು ನೋಡಿಕೊಂಡು ನಾವು ಹಾಕೋಬೇಕು. ನೀರು ಹೆಚ್ಚಬೇಕಾಗದೇ ಇಲ್ಲ ಅನ್ಕೋತೀನಿ. ನೀರು ಹಾಕೇ ಇಲ್ಲ ನೋಡು, ಯಾಕಂದ್ರೆ ನಾನು ನಿಂಗೆ ಹೇಳಿದ್ನಲ್ಲ ಕಾಲಿಫ್ಲವರ್ ಅಲ್ಲಿ ಇರತ್ತಂತ. ಫಸ್ಟ್ ಈ ತರ ಕಲ್ಸ್ಕೊಂಡು ಆಮೇಲೆ ನಾವು
ಇದನ್ನ ಹಾಕೋಬೇಕು. ಕಡಲೆ ಹಿಟ್ಟು ಬೇಕಾದರೆ ಹಾಕೋಬೇಕು. ಓಕೆ. ಯಾಕಂದರೆ ಕಾಲಿಫ್ಲವರಲ್ಲಿ ನೀರಿರುತ್ತೆ, ಆಲೂಗಡ್ಡೆ ಬೇಯಿಸಿರ್ತೀವಲ್ಲ, ಸೊ ಇವಾಗ ಯಾವುದಕ್ಕೂ ಬೇಕಾಗಲ್ಲ. ಓಕೆ. ಈಗೇನು ಮಾಡೋಣ, ಗೋಡಂಬಿ ದ್ರಾಕ್ಷಿ ಇದ್ರ ಜೊತೆಗೆ ಒಂಚೂರು ಕಟ್ ಮಾಡಿ ಹಾಕ್ತೀಯಾ? ದ್ರಾಕ್ಷಿ ಹಾಗೆ ಹಾಕ್ಬಿಡು. ಇದು ನೋಡಿಕೊಂಡು ನಾನು ಹಿಂಗೆ ಹೇಳಿದ್ನಲ್ಲ, ಬೇಕಾದರೆ ಒಂಚೂರು ಕಡಲೆ ಹಿಟ್ಟು ಹಾಕೊಳ್ಳೋಣ. ಓಕೆ ಓಕೆ. ಇದು ತುಂಬ ಮೈಲ್ಡ್ ಆಗಿರುತ್ತೆ, ಯಾಕಂದರೆ ಅಚ್ಕಾರದ ಪುಡಿ ಹಾಕಿದ್ದೀವಿ. ಹಾಂ. ಬೇಕಾದವರು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪೆಲ್ಲ ಹಾಕೋಬೋದು, ಬಟ್ ಒಂದೇ ಥರ ಆಗೋಗ್ಬಿಡುತ್ತೆ ಅಂತ ಅಷ್ಟೇ. ಹಾಂ. ಓಕೆ, ಸೂಪರ್. ಏನು ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕು ಅಂದರೆ ಈ ಥರ ಏನಾದ್ರು ಮಾಡ್ಕೊಡ್ಬೇಕಷ್ಟೇ. ಹೌದು, ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಾಕದಾಗಿತ್ತು. ಬಟ್ ನೀ ಟ್ರೈ ಮಾಡಿದ್ಯಾ ಯಾವ್ದಾರು? ಓ, ಸುಮಾರು ಮಾಡಿದ್ದೀನಿ. ಹೌದಾ? ಇದು ಒಬ್ರು ಗಣೇಶ್ ಅಂತ ಒಬ್ರು ಬಂದಿದ್ರು, ಸಿಂಗರ್. ಅವರು ಸ್ಟಾರ್ ಸಿಂಗರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ. ಓಕೆ. ಅವರು ನಾನು ನೋಡಿದ್ದೆ ಆ ಎಪಿಸೋಡ್, ನಾನು ನೋಡಿದ್ದೆ. ಹಾಲ್ ಪೊಂಗಲ್, ಹಾಲ್ ಪೊಂಗಲು, ಆಮೇಲೆ ಇನ್ನೊಂದೇನೋ ಇದು ಅಂಜೂರದ್ದೇನೋ ಡ್ರೈ ಫ್ರೂಟ್ ಜ್ಯೂಸ್, ಅದು ಸೂಪರ್ ಆಯ್ತು. ಇದು ಚಿತ್ರಾನ್ನ ಟ್ರೈ ಮಾಡಿದೆ ಆಯ್ತಾ, ಏನ್ ಗೊತ್ತಾ, ಫುಲ್ ಮನೆಯಲ್ಲೆಲ್ಲ ಫೇಮಸ್ ಇವಾಗ ಅದು. ಕಾಯಿ ಸಾಸಿವೆ ಚಿತ್ರಾನ್ನ ಇಲ್ಲ, ಹುಣಸೆ ಚಿತ್ರಾನ್ನ ಪಲ್ಪ್ ಹಾಕಿ ಮಾಡೋದು. ಸಕ್ಕದಾಯ್ತದು, ಅದಂತೂ ಫುಲ್ ಸೂಪರ್ ಹಿಟ್. ಹೌದಾ? ಓಕೆ. ಎಣ್ಣೆ ಕಾದಿದೆ ಅಲ್ಲ? ಹಾ, ಕಾದಿದೆ. ಮತ್ತೆ ಇನ್ನೊಂದು ಏನು ಗೊತ್ತಾ, ಈ ವಾತಾವರಣದಲ್ಲಿ ನಾವು ಅಡುಗೆ ಮಾಡ್ತಿರೋದು ಇನ್ನೂ ಚೆನ್ನಾಗಿದೆ. ಹೌದು, ಆ್ಯಕ್ಚುಲಿ ನಮ್ಮ ಸೆಟ್ ಒಂಥರ ಔಟ್ಡೋರ್ ಲೊಕೇಶನಲ್ಲಿ ನಾವು ಮಾಡ್ತಿರೋದೇ ಇನ್ನೂ ಒಂದು ಮಜಾ. ಆ ಕಡೆ ಎಲ್ಲೋ ಪಕ್ಷಿ ಕೂಗ್ತಾ ಇರುತ್ತೆ, ಈ ಕಡೆ. ಹೌದು, ಇಟ್ ಫೀಲ್ಸ್ ಗುಡ್ ಒಂಥರ. ಯಾಕಂದ್ರೆ ನೇಚರಲ್ಲಿ ಇರೋದೇ ಒಂದು ದೊಡ್ಡ ಇದು ಅಲ್ಲ, ಅಡ್ವಾಂಟೇಜ್ ಇವಾಗ. ಆ್ಯಂಡ್ ನಿಜವಾದ ಜೀವನದಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ಅಥವಾ ಎಲ್ಲೋ ಒಂದು ಬೀಚ್ ಸೈಡೋ ಎಲ್ಲೋ ಹೋದಾಗ ಒಂದು ಕೆರೋಸಿನ್ ಸ್ಟವ್ ಇಟ್ಕೊಂಡು ಅಡುಗೆ ಮಾಡೋದು ಒಂದು ಮಜಾ ಇರುತ್ತೆ. ಹೌದು, ಅಷ್ಟೇ, ತುಂಬಾ ರೇರು ಆ ಥರ ಸಿಗೋದು. ಹೌದು, ಕರೆಕ್ಟ್. ಈಗ ಕಾದಿದೆಲ್ಲ ಎಣ್ಣೆ, ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಬಿಟ್ಟು ನಾವು ಕರಿಯಕ್ಕೆ ಹಾಕೋಣ. ಒಂದು ತಟ್ಟೆ ಕೊಡು. ಉಂಡೆ ಮಾಡ್ಬಿಡ್ತೀನಿ. ಉರಿ ದೊಡ್ಡದು ಮಾಡಬೇಕಾರೀಗ. ಮಾಡಿದ್ಯಾ? ನೋಡಿ, ಈ ಥರ ಚಿಕ್ಕ ಚಿಕ್ಕದು ಸ್ಮಾಲ್ ಬಾಲ್ಸ್. ಇದು ಆ್ಯಕ್ಚುಲಿ ಕಾಲಿಫ್ಲವರ್ ಇರೋದೇ ಕಾಣಿಸ್ತಾ ಇಲ್ಲ ನೋಡು. ಇದಕ್ಕೆ ಪನ್ನೀರ್ ಬದಲು ಚೀಸ್ ಕೂಡ ಹಾಕೋಬೋದಾ? ಚೀಸ್ ಹಾಕೊಂಡ್ರೆ ಮೆಲ್ಟ್ ಆಗುತ್ತೆ ನಿಮಗೆ. ಅದಕ್ಕಿಂತ ಪನ್ನೀರ್ ಬೆಟರ್. ಒಳಗೆ ಸ್ಟಫಿಂಗ್ ನೀನು ಚೀಸ್ ಮಾಡ್ಕೋಬೋದು. ದಿಸ್ ಇಸ್ ಇನೋವೇಟಿವ್. ನಮಗೆ ಒಂಥರ ಟೆನ್ಷನ್ ಅಮ್ಮ, ನಮ್ಮ ಕೈ ರುಚಿ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಅದು ಹೆಂಗೆ ಅನ್ಕೊಂತೀಯ ಅಲ್ವಾ? ಮಾಡಿ ಹೇಳ್ತೀನಿ. ಅದು ಹೆಂಗೆ ಅನ್ಕೊಂತೀಯ ಹೇಳು? ಹೇಳು, ಯಾಕಂದ್ರೆ ನಮಗೂ ಮಾಡಿ ಬೇಜಾರಾಗಿರುತ್ತೆ. ಸರಿ, ಟೇಸ್ಟ್ ಚೇಂಜ್ ಆದರೆ ಸಾಕು ಅಂತಿರುತ್ತಲ್ಲ. ನನಗೆ ಆ್ಯಕ್ಚುಲಾಗೆ ಆಚೆ ಹೋದಾಗ ಕೆಲವ್ರು ಹಾಗೆ ಕೇಳೋದು ನಂದು, ಏನು ನೀವು ಆಚೆಗಡೆ ಬಂದು ತಿಂತಾ ಇದ್ದೀರ? ನಾವು ಮನುಷ್ಯರು ಕಣ್ರಿ, ನಮಗೂ ಆಚೆ ಬರ್ಬೇಕಂತಿರುತ್ತೆ. ಯಾಕಂದರೆ ನಮಗೂ ನಾವು ಮಾಡಿರೋದೇ ನಮಗೂ ಬೇಜಾರಾಗುತ್ತೆ. ಕರೆಕ್ಟ್. ಸೊ ಇದು ಫುಲ್ ಗೋಲ್ಡನ್ ಬ್ರೌನ್ ಆಗೋ ತನಕ. ಹೌದು, ಗೋಲ್ಡನ್ ಬ್ರೌನ್ ಆಗಬೇಕಿದು. ಸ್ವಲ್ಪ ಉರಿ ದೊಡ್ತಿದೆಯಲ್ಲ ನೋಡಿ, ಇದೊಂಥರ ಈ ಆಲೂಗಡ್ಡೆ ಬೋಂಡ ಒಳಗೆ ಸ್ಟಫಿಂಗ್ ಇರುತ್ತಲ್ಲ, ಹೌದು, ಆ ಬಣ್ಣ ಬರ್ತದೆ ನೋಡು. ಈ ಯಾರಿಗೆ ಹೇಳು ನೀನು, ಫ್ರೈಡ್ ಐಟಮ್ಸ್ ಮಾತ್ರ ಇಲ್ಲ ಅಂತ ಹೇಳೋದೇ ಇಲ್ಲ. ತಿನ್ನಲ್ಲ ಅಂತ ಹೇಳಲ್ಲ? ಇಲ್ಲ, ಹೇಳಲ್ಲ. ನೋಡು, ಈಗ ಆಗಿದೆ ಇದು ನೋಡು. ಮತ್ತೆ ಇದು ಎಣ್ಣೆ ಕುಡಿಯಲ್ಲ ನಂದು, ಯಾಕಂದ್ರೆ ಇದಕ್ಕೆ ನಾವು ಸೋಡಾ ಹಾಕಿಲ್ಲ. ಕರೆಕ್ಟ್. ಸೋಡಾ ಹಾಕಿದ್ರೆ ಅಡ್ವಾಂಟೇಜ್ ಏನಾದ್ರೆ ಗರಿ ಬರುತ್ತೆ, ಬಟ್ ಎಣ್ಣೆ ಕುಡಿಯುತ್ತೆ. ಇದ್ರೊಳಗೆ ನಾವು ತರಕಾರಿ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ನಾವು ಕೊಡ್ತೀವಲ್ಲ, ಅದಷ್ಟು ಸೋಡಾ ಬೇಡ ಅಂತ ಅಷ್ಟೇ. ಗುಡ್. ನೋಡಿ, ಸಮಾಜ ಸೇವೆ ಮಾಡ್ತಾ ಇದೆಯಾ ಬಿಡಮ್ಮ? ಯಾಕೆ ಅಲ್ಲ, ಎಷ್ಟು ಜನಕ್ಕೆ ಪಾಪ ಎಷ್ಟು ಬೇರೆ ಥರದ ರೆಸಿಪೀಸ್ ಹೇಳ್ಕೊಡ್ತಾರೆ. ಓ, ಹಂಗ ಸಮಾಜ ಸೇವೆ. ಸಮಾಜ ಸೇವೆ ಏನು ಬೇಕಾ? ಬೇಡ ಅಂತ್ಯಾ? ತಗೊಳಮ್ಮ. ನಿನ್ನದು ಕೊಡ್ದಿದ್ರೆ ಆಮೇಲೆ ನಾನು ಬೈಕೊಂತೀಯ, ನಂಗೆ ಹೊಟ್ಟೆ ನೋವು ಶುರು ಆಗುತ್ತೆ. ಓಕೆ, ಸೊ ಟೇಸ್ಟ್ ನೋಡ್ಬಿಡ್ತೀನಿ. ಅದು ಶುಂಠಿ ಬೆಳ್ಳುಳ್ಳಿ ನಾರದು. ಏನಿಲ್ಲ, ಸುಮ್ಮನೆ ನೋಡಿದೆ ಅಷ್ಟೇ. ಎಲ್ಲ ಒಂದು ಫೀಲ್ ತೊಗೊಂಡು ಯಾವ್ದು ಚೆನ್ನಾಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ. ಈ ಮಕ್ಕಳು ಮಾಡ್ತಾರೆ ನೋಡೋ, ನನಗೆ ಅದೆಲ್ಲ ಇದೆಲ್ಲ ಅದು ಇಂಕಿ ಪಿಂಕಿ ಪೊಂಕಿ ಅಂತಾರಲ್ಲ, ಆ ಥರ ಮಾಡ್ತಾ ಇದೆಯಾ? ಸೊ ಟೇಸ್ಟ್ ನೋಡಲ್ಲ? ಶೋರ್. ಆಮೇಲೆ ರೀಕ್ಯಾಪ್ ನೋಡಿ ಪ್ಲೀಸ್. ಒಂದಿನ ರೀ ನನಗೋಸ್ಕರ ತಡ್ಕೊಳಕ್ಕಾಗಿಲ್ಲ. ಉಪ್ಪು ಕಡಿಮೆನಾ? ಮತ್ತೆ ಖಂಡಿತ ಚೆನ್ನಾಗಿಲ್ಲ ಅಂತ ನಾನು ಹೇಳಿಬಿಟ್ರೆ ನಾನು ಹೊಡಿಸ್ಕೊಂಡ್ಬಿಡ್ತೀನಿ. ಹಂಗ ನೀನು ಹೇಳೋದು ನೋಡಿ ನಂಗೆ ಟೆನ್ಷನ್ ಆಗೋಯ್ತು. ಇದೇನಪ್ಪ ಮನೇಲಿ ಮಾಡಿದೆ, ಮಕ್ಕಳೆಲ್ಲ ಚೆನ್ನಾಗಿದೆ ಅಂತಂದ್ರು, ಇವಳು ನೋಡಿದ್ರೆ ಹಿಂಗೆ ಅಂತಿದ್ದಾಳೆ ಅಂದ್ಕೊಂಡೆ. ಸೂಪರ್ ಡೂಪರ್ ಆದೆ. ಥ್ಯಾಂಕ್ ಯು. ಸುಮ್ಮನೆ ರೀಲ್ ಬಿಡ್ತಿಲ್ಲ ತಾನೆ? ಬಟ್ ಗ್ಯಾರಂಟಿ ಕಾಲಿಫ್ಲವರ್ ಚೆನ್ನಾಗಿ ತೊಳೆದಿದೆಯಾ ತಾನೆ? ಇಲ್ಲ, ನಿಜವಾಗ್ಲೂ ಅಮೇಝಿಂಗ್ ಆಗಿದೆ. ಲೈಟರ್ ಇದೆ ಅಂತೆ. ನಿಜವಾಗ್ಲೂ ಸಕ್ಕತ್ತಾಗಿದೆ ಸೀರಿಯಸ್ಲಿ. ಒಂದು ಇಲ್ಲ, ನೀನು ತಿಂದರೆ ನಾನು ತಿಂದಂಗೆ.
ನಾನು ಸೂಪರ್ ಅದೇ ಥ್ಯಾಂಕ್ ಯು. ಎರಡಕ್ಕೆ ಕಳಿಸಲ್ಲ. ನಾನು ಹೋಗೋಣ ಅಂದ್ಕೊಂಡೆ. ಇಲ್ಲ, ನಾನು ಇನ್ನೂ ತುಂಬ ವಿಚಾರಿಸ್ಕೊಳ್ಳೋದಿದೆ ನಿನ್ನ. ಹಲೋ. ಹಲೋ ಯಾ ಏನ್ ಮಾಡಿದೆ ಹೇಳು? ತುಂಬ ವಿಚಾರಿಸ್ಕೊಳ್ಳೋದಿದೆ ಇನ್ನು. ಅಲ್ಲ, ಅದ್ ನನ್ಗೆ ಗೊತ್ತು. ಅಕ್ಕದ್ ವಿಚಾರಿಸ್ಕೊಳ್ಳೋದಿದೆ ಅಂತ. ಸರಿ ನಡಿ. ಆದ್ರೆ ಎಲ್ಲದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ. ಅದಕ್ಕೂ ಮುಂಚೆ ಇದು ಹೆಂಗ್ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಪನ್ನೀರ್, ಗೋಬಿ, ಬೇಯಿಸಿದ ಆಲೂಗೆಡ್ಡೆ, ಜೀರಿಗೆ, ಈಸ್ಟರ್ನ್ ಖಾರದ ಪುಡಿ, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಸ್ಟರ್ನ್ ಚಾಟ್ ಮಸಾಲ, ಕಡಲೆ ಹಿಟ್ಟು ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಗೋಡಂಬಿ, ದ್ರಾಕ್ಷಿ ಹಾಕಿ ಉಂಡೆ ಕಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿ ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ಸವಿಯಲು ಸಿದ್ಧ. ನೋಡ್ಕೊಂಡ್ರಲ್ಲ, ಬೇಗ ಒಂದು ಬ್ರೇಕ್ ತಗೊಂಡು ರಪ್ ಅಂತ ವಾಪಸ್ ಬಂದ್ಬಿಡಿ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಪ್ರೀತಿಯ ಅಡುಗೆ ಮನೆಯ ಕಾರ್ಯಕ್ರಮ ಈಸ್ಟರ್ನ್ ಮಸಾಲ ಮನೆ ಅಡುಗೆ. ರೆಡಿ? ರೆಡಿ ಮಾಡ್ಕೋತಾ ಇದ್ದೀನಿ ನೋಡು. ವಾಟ್ ನೆಕ್ಸ್ಟ್? ಇದಾ ಏನು ಬೇಕು? ಸ್ವೀಟ್ ಬೇಕಾ? ಸ್ವೀಟ್ ಅನ್ಸುತ್ತೆ, ಅಲ್ಲಿ ತುಪ್ಪ ಸಕ್ಕರೆ ಪುಡಿ ಎಲ್ಲ ಇದೆ. ಸೊ ಮೋಸ್ಟ್ಲಿ ಸ್ವೀಟ್ ನಾನು ಬಂದ್ರೆ ಒಂದು ಸ್ವೀಟು ಒಂದು ಖಾರ ಅಂತೂ ಇದ್ದೇ ಇರುತ್ತೆ. ಫಿಕ್ಸ್ ಅಲ್ಲ, ಕೆಲವೊಂದ್ಸತಿ ನಾನು ಚೇಂಜಸ್ ಮಾಡ್ತೀನಿ. ರಾಗಿ ಹುರಿ ಇಟ್ಟು ಕೇಳಿದ್ಯಲ್ಲ, ಈಗ ತಂಪು ಬೇಕಾಗಿರೋದು ಮೇನ್ ಆಗಿ. ಯಾಕೆಂದ್ರೆ ಬಿಸಿಲು ಶುರು ಆಗ್ತಿರೋದ್ರಿಂದ ಯೂಶಲಿ ಕೆಲವ್ರಿಗೆ ಏನ್ ಗೊತ್ತಾ, ಕಾಫಿ ಬೇಡ ಟೀ ಬೇಡ ಅನ್ಕೊಂಡು ರಾಗಿ ಹುರಿ ಇಟ್ಟಿಟ್ಕೊಳ್ತಾರೆ ಮನೇಲಿ. ರಾಗಿನ ಮೊಳಕೆ ಬರ್ಸ್ಬಿಟ್ಟು ಪುಡಿ ಮಾಡಿ, ಅದು ಹುರಿದು ಬಿಟ್ಟು ಪುಡಿ ಮಾಡಿ ಇಟ್ಕೋತಾರೆ. ಏಲಕ್ಕಿ ಪುಡಿ ಎಲ್ಲ ಹಾಕಿ ಇಟ್ಕೊಂಡ್ರೆ ನೀನು ರಾಗಿ ಅಂಬ್ಲಿ ಏನ್ ಕುಡಿತೀಯೋ ಅದ್ರ ಬದಲು ರಾಗಿನ ಒಂಚೂರು ನೀರಲ್ಲಿ ಕರಡ್ಬಿಟ್ಟು ಕುದಿಸಿ ಹಾಲು ಹಾಕೊಂಡು ಕುಡಿತಾರೆ. ಕೆಲವ್ರು ಬೇಡ ಅಂತಂದ್ರೆ ಏಲಕ್ಕಿ ಪುಡಿ ಹಾಕಿದ್ರೆ ಹಾಲು ಹಾಕೊಂಡು ಕುಡಿಬೇಕು. ಏಲಕ್ಕಿ ಪುಡಿ ಹಾಕಿಲ್ಲ ಅಂತಂದ್ರೆ ಮಜ್ಜಿಗೆ ಹಾಕೊಂಡು ಕುಡಿಬೋದು. ಯಾಕಂದ್ರೆ ತಂಪು ಅನ್ನೋ ಒಂದು ದೃಷ್ಟಿಯಿಂದ ರಾಗಿ ಹುರಿ ಹಿಟ್ಟಿಂದ ಒಂದು ಉಂಡೆ ಮಾಡ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಗೋಡಂಬಿ ಚೂರ್ ಚೂರ್ ಮಾಡ್ಕೊಳ್ತಾ ಇದ್ದೆ. ಸೊ ಬೇಕಾ ನಿಂಗೆ? ಹಸಿದ್ ಬೇಡ, ರೆಸಿಪಿಗೆ ಹಾಕಿದ್ಮೇಲೆ ಖಂಡಿತ ತಿಂತೀನಿ. ಹೌದು, ಅದೇನೋ ಹೌದು. ಸೊ ಇವಾಗ ಏನು ಕಾರಣ ವಾಪಸ್ ಬಂದಿದ್ದು ನಮ್ಮ ಮನೆ ಅಡುಗೆಗೆ? ನಿಜ ಹೇಳಬೇಕು ಅಂತಂದರೆ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡು, ಮೊನೋಟನಸ್ ಆಯ್ತಲ್ಲ, ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡೆ. ಆದರೆ ಫೋನ್ ಕಾಲ್ಸ್ ತಡಿಲಿಲ್ಲ. ನನಗೆ ತಡಿಲಿಲ್ಲ ನಿಮ್ಮ ಬಗ್ಗೆ. ನಿಮ್ಮ ಫೋನ್ ಜನ ನಾನು ಅಟೆಂಡ್ ಮಾಡೋಂಗೆ ಹೋಯ್ತು. ಅದಕ್ಕೆ ಏನಕ್ಕೆ ಬರ್ತಾ ಇಲ್ಲ ನೀ ಹೇಳಿಲ್ಲ, ಅವ್ರು ಯಾಕೆ ಬರ್ತಿಲ್ಲ ಅಂತ. ನಾನು ಪಾರ್ಕಿಗೆ ವಾಕಿಂಗ್ ಹೋದ್ರೂ ಜನ ನೀವು ಯಾಕೆ ಬರ್ತಿಲ್ಲ ಇವಾಗ ಅಂತ ಕೇಳೋರು. ಆಮೇಲೆ ಫೋನ್ ಕಾಲ್ ಸಿಕ್ಕಾಪಟ್ಟೆ ಬರ್ತಿತ್ತು. ಪ್ಲೀಸ್ ವಾಪಸ್ ಬನ್ನಿ ನೀವು, ಪ್ಲೀಸ್ ನನಗೆ ವೆರೈಟೀಸ್ ನೀವು ಹೇಳ್ಕೊಡ್ತಿದ್ರಿ, ಕೇಕ್ಸ್ ಎಲ್ಲ ವೆರೈಟೀಸ್ ಹೇಳ್ಕೊಡ್ತಿದ್ರಿ. ಸೊ ಕೆಲವರೆಲ್ಲ ಫೋನ್ ಮಾಡಿಬಿಟ್ಟು ಅಕ್ಕ ನಂಗೆ ಕೇಕ್ ಮಾಡೋದು, ಎಷ್ಟು ಮೆಸೇಜಸ್ ಬರ್ತಿತ್ತು ನನಗೆ ಅಂದರೆ, ಎಸ್ಪೆಷಲಿ ನಾರ್ತ್ ಕ್ಯಾನ್ರಾ ಕಡೆ ಜಾಸ್ತಿ ಜನ ಸಿಕ್ಕಾಪಟ್ಟೆ ಫೋನ್ ಮಾಡಿಬಿಟ್ಟು ಅಕ್ಕ ನನಗೆ ಕೇಕ್ ಮಾಡೋದು ಹೇಳ್ಕೊಟ್ರಿ, ಓವನ್ ಇದ್ರೆ ಮಾತ್ರ ಕೇಕ್ ಮಾಡೋದಂತ ಗೊತ್ತಿತ್ತು, ಆದರೆ ನೀವು ಕುಕ್ಕರಲ್ಲೂ ಮಾಡ್ತಿದ್ರಲ್ಲ, ನನಗೆ ಅದು ತುಂಬ ಕಲಿಬೇಕನ್ನಿಸ್ತಿದೆ. ಯಾಕಂದರೆ ಹಳ್ಳಿ ಕಡೆ ಎಲ್ಲ ಏನಾಗ್ತಿತ್ತು, ಆಚೆ ಕಡೆ ಮನೆಯಲ್ಲಿರುವಂಥ ಪದಾರ್ಥಗಳಲ್ಲೇ ಬಳಕೆ ಮಾಡಿ ಕೇಕ್ ಮಾಡ್ತಿದ್ವಲ್ಲ. ಹೌದು, ಎಲ್ಲರಿಗೂ ಸಣ್ಣ ವಯಸ್ಸಿನ ಒಂದು ಸಣ್ಣ ಮಗುವಿಂದ ದೊಡ್ಡವ್ರಿಗೂ ಕೇಕ್ ತಿನ್ಬೇಕಂತ ಆಸೆ ಇರುತ್ತೆ. ಅದು ಎಸ್ಪೆಷಲಿ ಎಗ್ಲೆಸ್ ಕೇಕ್ಸ್ ಅಂದರೆ ಇನ್ನೂ ಆಸೆ. ಸೊ ಆ ಥರ ಕೇಳ್ತಾ ಇದ್ರು. ಆಮೇಲೆ ಅನ್ಕೊಂಡೆ, ಬ್ರೇಕ್ ಜಾಸ್ತಿ ಆಯಿತು, ವಾಪಸ್ ಬರೋದೇ ಆಸೆ ಅಂತ. ಅಂದ್ರೆ ಜನ ತಳ್ಳಿ ಬಿಡ್ತಾರೆ ಹಿಂಗೆ. ಅದು ಹೇಳಿ ಕೇಳಿ ನಿನ್ನ ತಳ್ಳಿರೋದೆ ಕುಚಿಕ್ಕು ಜೋಡಿ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ವಾಪಸ್ ಬಂದ್ಬಿಟ್ಟೆ, ನಿಂಗೆ ತಿರ್ಗಾ ಹೇಳ್ಕೊಡೋಣ ಅಂತ. ಸೂಪರ್. ಬಟ್ ನಮ್ಮ ಪ್ರೋಗ್ರಾಮ್ ನೀವು ನೋಡ್ತಾ ಇದ್ರ ಇನ್ ಬಿಟ್ವೀನು? ಅಫ್ಕೋರ್ಸ್ ನೀನು ನೋಡಿದೆ, ಸುಮಾರು ನೋಡಿದೆ. ಅದೇ ರಾಗ ಅದೇ ತಾಳ ನಿಂದು. ಇದು ಬೈತಿದ್ರೆ ಹೋಗ್ತಿರೋ ಇಲ್ಲ, ಎರಡು ಸಿ ಯು ಕ್ಯಾನ್ ಟೇಕ್ ಇಟ್ ಪಾಸಿಟಿವ್ಲಿ ಅಲ್ವಾ, ಡೋಂಟ್ ಟೇಕ್ ಇಟ್ ನೆಗೆಟಿವ್ಲಿ. ಮೊದಲು ಹೇಗೆ ಬಡ 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 ಅಂತಿದ್ಯೋ ಅದೇ ಥರ ಅಂತಿದ್ದೆ. ಅದು ತಿನ್ನ ಉತ್ಸಾಹ ಇದೆಯಾ, ಆ ಉತ್ಸಾಹ ಇತ್ತಲ್ಲ, ಅದಿನ್ನೇನು ಕಡಿಮೆ ಆಗಿಲ್ಲ. ಸೊ ಏನೇನು ಬೇಕು ಇದು ಮಾಡೋದಕ್ಕೆ ಅಂತ ಹೇಳಿ? ಇದಕ್ಕೆ ರಾಗಿ ಹುರಿ ಇಟ್ಟು, ಸಕ್ಕರೆ ಪುಡಿ, ತುಪ್ಪ, ಕೊಬ್ಬರಿ, ಗೋಡಂಬಿ ದ್ರಾಕ್ಷಿ, ಏಲಕ್ಕಿ. ಶಬಾಷ್. ಸ್ಟಾರ್ಟ್ ಮಾಡೋಣ. ಎಷ್ಟಿದೆ ಹೇಳು? 6. ಪರವಾಗಿಲ್ಲ, ಚೆನ್ನಾಗಿ ಓದ್ತೀಯ, ಕಣ್ಣು ಕಾಣಿಸುತ್ತೆ ಅಂತ ಆಯ್ತು. ಖಂಡಿತ ಅಲ್ಲ, ಈ ಗಂಡು ಹೆಣ್ಣನ್ನ ಮೀಟ್ ಮಾಡಿಸ್ಬೇಕಾರೆ ಮೊದಲೆಲ್ಲ ಮಾಡ್ತಿದ್ರಂದ್ರೆ ಹಲ್ಲು ತೋರಿಸು, ಆಮೇಲೆ ಮಾತಾಡಕ್ ಬರುತ್ತಾ, ಯಾವ ಥರ ನಿಜವಾಗ್ಲೂ ನಮಗೆ ಮಾಡಿದ್ರೆ ಸುಮ್ಮನೆ ಇರ್ತಿದ್ವಾ? ನಮ್ಮ ಪ್ರೋಗ್ರಾಮ್ ನೋಡ್ತಿದ್ರಾ ಆ ಬ್ರೇಕಲ್ಲಿ, ಮಧ್ಯದಲ್ಲಿ ಗ್ಯಾಪಲ್ಲಿ?
ನೋಡಿದ್ದೀನಿ ಇವ್ರದ್ದು ರೇಖಾದಾಸ್ ಅವ್ರದ್ದು ನೋಡಿದೆ ಅದೇನದು ಚೌಮೋಮೋ ಸೋಯಾ ಇಂದ ಏನೋ ಮಾಡಿದ್ದು ಅದೇನಾ ಚೌಮೋಮೋ ಹೌದಾ ಇದು ಚೋಮೋಮೋ ಚೌಮೋಮೋ But ಅಲ್ಲಿ ಚೆನ್ನಾಗಿತ್ತು. ನೇಪಾಳಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಐಸ್ ಏನ್ ತಿಂದ್ರೆ ಆ ಸ್ಟಫಿಂಗ್ ಎಲ್ಲ ಸಖತ್ ರಿಚ್ ಆಗಿತ್ತು ಗೊತ್ತಾ ಯೂಶಲಿ ನೇಪಾಳೀಸ್ ಅಂತಂದ್ರೆ ಮೋಮೋಸ್ ಫೇಮಸ್ ಫೇಮಸ್ಸು ಬಟ್ ಇದೇನೋ ನಾನು ನೋಡಿದ್ದು ಒಂಥರ ಡಿಫ್ರೆಂಟ್ ಆಗಿತ್ತು ಆ ಸೋಯಾ ಇಂದ ಮಾಡಿರೋದು. ಆಮೇಲೆ ಕೆಲವೊಂದು ನಾನು ನೋಡಿದ್ದೀನಿ, ಕೆಲವೊಂದು ತುಂಬಾ ಚೆನ್ನಾಗಿದೆ. ನಾವು ಅನ್ಕೋತಿದ್ದೆ ಆರ್ಟಿಸ್ಟ್ ಅಂತ ಹೇಳ್ತಾರೆ, ಕೆಲವ್ರಿಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅಂತ, ಬಟ್ ಕೆಲವೊಂದು ಡಿಶಸ್ ತುಂಬಾ ಚೆನ್ನಾಗಿದೆ ಬರ್ತಲ್ಲ. ಈಗ ಏನ್ ಮಾಡೋಣ, ತುಪ್ಪ. ಓಕೆ, ಮೊದಲು ಏನಾಗ್ತಿತ್ತು, ಈ ತುಪ್ಪ ಕಾಸಿದಾಗ ಹಳೆ ಕಾಲದಲ್ಲಿ ಬಾಂಡ್ಲಿಯಲ್ಲಿ ತುಪ್ಪ ಕಾಸ್ತಿದ್ರು. ತುಪ್ಪ ಕಾಸಿ ತುಪ್ಪದೆಲ್ಲ ತೆಗೆದು ಶೋಧಿಸ್ಬಿಟ್ಟು ತುಪ್ಪ ಒಂದ್ ಡಬ್ಬಕ್ಕೆ ಹಾಕಿದ್ಮೇಲೆ ಆ ಬುಡದಲ್ಲೆಲ್ಲ ಉಳ್ಕೊಂಡಿರುತ್ತಲ್ಲ, ಆ ಗಸಿ ತರ ಇರುತ್ತಲ್ಲ, ಅವಾಗೆಲ್ಲ ಏನ್ ಮಾಡೋರು, ನಮ್ಮ ಮನೇಲಿ ಅಮ್ಮನ ಮನೆ ಪಕ್ಕದಲ್ಲಿ ಒಬ್ರು ಅಜ್ಜಿ ಇದ್ರು. ಅವರು ಅದಕ್ಕೆ ಬೆಲ್ಲ ಒಂಚೂರು ಹಾಕ್ಬಿಟ್ಟು ಈ ರಾಗಿ ಹುರಿ ಹಿಟ್ಟನ್ನ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಉಂಡೆ ಮಾಡ್ಕೊಡೋರು. ಆಗಿನ ಕಾಲದಲ್ಲಿ ಅದೇ ರುಚಿ. ಹೌದು ಹೌದು. ಈಗ ನಿನಗೆ ವೆರೈಟೀಸ್ ಸಿಗುತ್ತೆ, ಬಟ್ ಆಗ ಅದೊಂದ್ ಚೂರ್ ಕುಟ್ಟಕ ಅದೇ ರುಚಿ ಇರ್ತಿತ್ತು. ಹೌದು, ಖಂಡಿತ. ಈಗ ನಿಜ ಹೇಳ್ಬೇಕಂದ್ರೆ ಈಗಿನ ಮಕ್ಳಿಗೆ ಅದೆಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ನಾನ್ ಏನ್ ಮಾಡ್ತೀನಿ ಗೊತ್ತಾ, ರಾಗಿ ಹುರಿಟ್ಟಿಗೆ ಹಾಲು, ಸಕ್ಕರೆ, ಕೊಬ್ಬರಿ ತುರಿ ಇಷ್ಟು ಹಾಕ್ಬಿಟ್ಟು ಉಂಡೆ ಕಟ್ಬಿಟ್ಟು ತಿಂತೀವಿ, ಅಮ್ಮ ಮಾಡ್ಕೊಡ್ತಾರೆ. ಅದು ಸಿಕ್ಕಾಪಟ್ಟೆ ಇಷ್ಟ ನನ್ಗೆ. ಹಾಲು, ಸಕ್ಕರೆ ಪುಡಿ ಅಥವಾ ಹಾಲು ಬಿಸಿ ಮಾಡಿರೋದ್ರಿಂದ ಸಕ್ಕರೆ ಹಂಗೆ ಹಾಕಿದ್ರೆ ನಡೆಯುತ್ತೆ. ಕೊಬ್ಬರಿ ತುರಿ ಎಲ್ಲ ಹಾಕಿ ಉಂಡೆ ಮಾಡಿ ತಿನ್ನೋದದು, ಇಷ್ಟು ದಪ್ಪ ಉಂಡೆ ತಿಂಡಿಗೆ ಅದೇ ಫಿಕ್ಸ್. ಸಕ್ಕದಾಗಿರುತ್ತೆ ಅದು. ಬಟ್ ಏನಂದ್ರೆ ರಾಗಿ ತುಂಬಾ ಒಳ್ಳೇದು, ಐರನ್ ಕಂಟೆಂಟ್ ಜಾಸ್ತಿ, ರಕ್ತ ಇದು ಏನಂದ್ರೆ ಪ್ಯೂರಿಫೈ ಮಾಡತ್ತೆ ಒಂದು, ಆಮೇಲೆ ಜೀರ್ಣಕ್ಕೂ ಒಳ್ಳೇದು. ಅಂದ್ರೆ ನೀನ್ ಡಯಟ್ ಮಾಡ್ಬೇಕು ಅಂತಂದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಹಸಿವೆ ಆಗಲ್ಲ, ಮುದ್ದೆ ಒಂದ್ ತಿಂದ ಅಂತಂದ್ರೆ ನಿಂಗೆ ಹಸಿವೆ ಆಗೋದಿಲ್ಲ. ಈಗ ಎಣ್ಣೆ ಕಾದಿದ್ ತುಪ್ಪ ಕಾದಿದೆಯಲ್ಲ, ಗೋಡಂಬಿ, ದ್ರಾಕ್ಷಿ ಮೊದಲೇ ಹುರ್ಕೊಂಡ್ಬಿಡೋಣ. ಇದು ಎಷ್ಟು ನಿಮಿಷ ಆಗತ್ತೆ ಗೊತ್ತಾ? 5 ನಿಮಿಷ. ಅಯ್ಯೋ, ಯಾಕಷ್ಟೇ? ಅಷ್ಟ್ರೊಳಗೆ ಮಾಡ್ಬಿಡ್ಬೋದು ನೀನು ದಿಢೀರ್. ಈಗ ರಾಗಿ ಹುರಿ ಹಿಟ್ಟು ಇಲ್ಲ ಅಂದವರು ರಾಗಿ ಹಿಟ್ಟನ್ನೇ ಚೆನ್ನಾಗಿ ಹುರ್ಕೊಬೇಕು. ಮೊದಲು ಚೆನ್ನಾಗಿ ಹುರ್ಕೊಂಡು ಆಮೇಲೆ ತುಪ್ಪದಲ್ಲೂ ಹುರ್ಕೊಂಡ್ರು ಓಕೆ. ಬಟ್ ರಾಗಿ ಹುರಿ ಹಿಟ್ಟು ಅಂದ್ರೆ ಮೊಳಕೆ ಬರ್ಸಿರ್ತೀವಿ, ರಾಗಿನ ಮೊಳಕೆ ಬರ್ಸು ತೊಳೆದ್ಬಿಟ್ಟು ಕಟ್ಬಿಟ್ಟು ಬಟ್ಟೆಲ್ ಕಟ್ಟಿ ಮೊಳಕೆ ಬರುತ್ತೆ, ಅದನ್ನ ಆರಿಸ್ಬಿಟ್ಟು ಬೇಕಾದ್ರೆ ರಾಗಿ ಜೊತೆಗೆ ನೀನ್ ಹೆಸರು ಕಾಳು ಹಾಕೋಬಹುದು, ಪೌಷ್ಟಿಕಾಂಶ ಇರೋದು. ಸೊ ಅದನ್ನ ನೀನ್ ಹುರ್ಕೊಂಡು ಈ ಮೊಳಕೆ ಬಂದಿರುತ್ತಲ್ಲ ಆರಿಸ್ಬಿಟ್ಟು ಸ್ವಲ್ಪ ಹುರಿಬೇಕು. ಹುರಿದ್ಬಿಟ್ಟು ಮಿಲ್ಲಿಗೆ ಕೊಟ್ಟು ಮಾಡಿಟ್ಕೊಂಡ್ರೆ ಈ ತರ ಇರುತ್ತೆ. ಮತ್ತೆ ಬೇಕಾದ್ರೆ ಏಲಕ್ಕಿ ಪುಡಿ ಹಾಕೋಬಹುದು. ಏಲಕ್ಕಿ ಬೇಡ ಅಂತಂದವರು ಈ ಹುರಿ ಹಿಟ್ಟನ್ನ ಮಾಡಿಟ್ಕೊಂಡು ಸಪ್ರೇಟ್ ಆಗಿ ನಾವು ಮಾಡ್ಕೋಬೇಕಾರೆ, ಗಂಜಿ ಮಾಡ್ಕೋಬೇಕಾದ್ರೆ ಒಂಚೂರು ಏಲಕ್ಕಿನೂ ಹಾಕೋಬಹುದು. ಈಗ 1 ಬಟ್ಲಾಗಷ್ಟು ರಾಗಿ ಹಿಟ್ಟು ತಗೊಂಡ್ರೆ, ರಾಗಿ ಹುರಿ ಹಿಟ್ಟು ತಗೊಂಡ್ರೆ, ಈಗ ನಿಮ್ಮ ಸಿಹಿ ಎಷ್ಟು ಬೇಕೋ, ಸ್ವಲ್ಪ ಸಿಹಿ ಕಡಿಮೆ ಬೇಕಾದವರು ಅರ್ಧ ಬಟ್ಲು ಹಾಕೋಬಹುದು, ಇಲ್ಲ ಅಂತಂದ್ರೆ 3/4 ಬಟ್ಲು ಹಾಕೋಬಹುದು. ಸೊ ಇವಾಗ ನನಗೋಸ್ಕರ ಎಷ್ಟು ಹಾಕ್ತೀರಾ? ಅರ್ಧ ಹಾಕ್ತೀರಾ? ಅರ್ಧ ಸಾಕನ್ಸತ್ತೆ. ಈಗ ಹಾಕ್ತಿರ್ತಾರೆ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ದ್ರಾಕ್ಷಿ ಗೋಡಂಬಿ ತೆಗೆದಿಟ್ಕೋಬಹುದಲ್ಲ, ಏನು ಮಾಡೋ ರೆಸಿಪಿಗೆಲ್ಲ ದ್ರಾಕ್ಷಿ ಗೋಡಂಬಿ ಅಲ್ಲೇ ಬಿಟ್ಟು ಹುರಿತಾರ? ಕಾರಣ ಏನು? ಕಾರಣ ಅಂತಂದ್ರೆ ಆದಷ್ಟು ಒಂದೇ ಪಾತ್ರದಲ್ಲಿ ಎಲ್ಲ ಮುಗಿಸ್ಬೇಕು ಅಂತ. 28 ಪಾತ್ರ ಇಟ್ಕೊಳ್ಳೋ ಬದಲು ಒಂದೇ ಪಾತ್ರಲ್ಲಿ ಎಲ್ಲ ಮಾಡಿದ್ರೆ ಅಡುಗೆ ಮನೆ ಕೆಲಸ ಕಡಿಮೆ ಆಗುತ್ತೆ. 3 ಹೊತ್ತು ಅಡುಗೆ ಮನೇಲಿ ಕೂತ್ಕೋಬಾರ್ದಂತೆ, ಯಾಕಂದ್ರೆ ನಿನ್ ಕೆಲಸ ಮುಗಿಯೋದೇ ಇಲ್ಲ ಅವಾಗ. ನೋಡು, ಆದಷ್ಟು ಹೀಗೆ ಹುರ್ಕೋಬೇಕು. ಮತ್ತು ಒಂದೇ ಪಾತ್ರ ಆದಷ್ಟು ನೀನು ನೋಡು, ಕೆಲವ್ರು ಮಾಡ್ತಾರೆ ಎಲ್ಲ ಕಡೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನೀನ ಸ್ವಲ್ಪ ಹರಡ್ಕೊಳ್ಳೋದು ಜಾಸ್ತಿ ಅಡುಗೆ ಅಂತ. ನಾನು ಇವಾಗ ನೋಡಿದೆಲ್ಲ ಇಷ್ಟರೊಳಗೆ ಮಾಡಿ ಮುಗಿಸ್ಬಿಡ್ಬೇಕು. ಮತ್ತು ಆದಷ್ಟು ಹುರಿಬೇಕಾದ್ರು ಸಣ್ಣ ಉರಿಯಲ್ಲಿ ಹುರಿದ್ರೆ ಒಳ್ಳೇದು. ನೋಡು, ಈ ಥರ ಹಿಂಗೆ ತರ್ತರಿ ಆಗತ್ತಲ್ಲ. ಮತ್ತೆ ಸಕ್ಕರೆ ಪುಡಿ ಹಾಕ್ಬೇಕಾದ್ರೆ ಆದಷ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಹಾಕಬೇಕು, ಇಲ್ಲ ಅಂದರೆ ಅದು ಮೆಲ್ಟ್ ಆಗಿಬಿಡುತ್ತೆ, ಅದು ಪಾಕ ಥರ ಬಂದ್ಬಿಡುತ್ತೆ. ಮತ್ತು ಇವಾಗ ನಾವು ತುಪ್ಪ ಹಾಕೊಂಡ್ಮೇಲೆ ಆದಷ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಆ ಹಸಿ ವಾಸನೆಗಳು, ಅಂದರೆ ರಾಗಿ ಹಿಟ್ಟಿದ್ರೆ ಮಾತ್ರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ರಾಗಿ ಹುರಿ ಹಿಟ್ಟು ಅಂತಂದರೆ ಮೊದಲೇ ಹುರಿದಿರೋದ್ರಿಂದ ಅಷ್ಟೊಂದು ಹುರಿ ಅವಶ್ಯಕತೆಗಳು ಇರಲ್ಲ. ಮತ್ತು ಇದಕ್ಕೆ ಆದಷ್ಟು ಏಲಕ್ಕಿ ಮಸ್ಟ್ ಆ್ಯಂಡ್ ಶುಡ್ ಮತ್ತೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಈಗ ಕೊಬ್ಬರಿ ತುರಿ ಸ್ವಲ್ಪ,
ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ತುಪ್ಪ ಕಾದಾಗಲೂ ಹಾಕೋಬಹುದು, ಇವಾಗಲೂ ಹಾಕೋಬಹುದು. ಓಕೆ. ಸೊ ಕೊಬ್ಬರಿ ಸುಮ್ಮನೆ ಹಿಂಗೆ ಬಿಸಿ ಮಾಡ್ಕೊಂಡಿರೋ ಥರ ಮಾಡ್ಕೊಂಡ್ರೆ ಸಾಕು, ತುಂಬ ಏನು ಹುರಿಯೋ ಅವಶ್ಯಕತೆ ಇಲ್ಲ. ಬಟ್ ಆದಷ್ಟು ಮನೇಲಿರುವಂಥ ಕೊಬ್ಬರಿನ ತುರಿದು ಹಾಕೊಂಡ್ರೆ ಒಳ್ಳೇದು. ಈಗ ಇಷ್ಟು ಹುರಿದಿದ್ದೀವಲ್ಲ, ಈಗ ಇಷ್ಟು ಸಾಕು. ಈಗ ಏಲಕ್ಕಿ ಪುಡಿ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ ಹಾಕಿ. ಈಗ ಇದಿಷ್ಟು ಮಾಡಿದ್ದೀನಲ್ಲ, ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀವಲ್ಲ, ಓಕೆ. ಈಗ ಚೂರೇ ಸಕ್ಕರೆ ಪುಡಿ ಹಾಕ್ಕೊಂತ ಹೋಗೋಣ. ಚೂರೇ? ಹೌದು. ಓಕೆ. ಹಾಕ್ಲಾ? ನಾನು ಹಾಕು, ಒಂದೊಂದೇ ಸ್ಪೂನ್ ಹಾಕು, ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಹಾಕ್ಲಿ? ಅಲ್ಲೇ ಹಾಕು. ಹೆದರಬೇಡ, ಹಾಕು, ಪರವಾಗಿಲ್ಲ. ಹೌದಾ? ಏನಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡೆ ಹಾಕೋಬೇಕಿದು. ಹಾಂ. ಗೊತ್ತಾಗ್ತಿದೆಯಾ? ಈಗ ಏಲಕ್ಕಿ ಫ್ಲೇವರ್ ನೋಡು, ಘಮ ಬಿಡ್ತಾ ಇದೆ. ಈಗ ಬೇಕಿಂಗಲ್ಲಿ ನಾನು ಆ್ಯಕ್ಚುಲಿ ತೋರಿಸಿದ್ದೆ ಕುಕ್ಕರಲ್ಲೇ ಮಾಡ್ಬೋದು ಅಂತ, ಬಾಂಡ್ಲಿಯಲ್ಲಿ ಬಿಸ್ಕೆಟ್ ಮಾಡೋದು ತೋರಿಸಿದ್ದೆ. ಸೊ ಅದೇ ಥರ ವೆರೈಟೀಸ್ ಆಫ್ ಕೇಕ್ಸ್. ಆಮೇಲೆ ಇನ್ನೂ ಒಂದು ಸೀಕ್ರೆಟ್ ಇದೆ, ಅದು ಇವಾಗ ಹೇಳೋದಿಲ್ಲ ನಾನು. ಏನು? ಈಗ ಹೇಳ್ತೀನಿ, ಆಮೇಲೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ನನಗೆ ಹೇಳ? ಇಲ್ಲ, ಆಮೇಲೆ ಹೇಳ್ತೀನಿ. ಓಕೆ. ಯಾಕಂದ್ರೆ ಅದು ಸೀಕ್ರೆಟ್. ಅದು ಎಲ್ಲ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಡಕ್ಕಾಗತ್ತಾ? ಇಲ್ಲ, ಏನಿದ್ರು ನೀವು ವೀಕ್ಷಿಸಬೇಕು, ಅವಾಗ ನೋಡ್ಬೇಕು. ಹೌದು, ಅದು ಸರಿ. ಯಾಕಂದ್ರೆ ಇವಾಗ ಬೇಸಿಗೆ ಬರ್ತಾ ಇದೆ ಅಂತಂದ್ರೆ ಡ್ರಿಂಕ್ಸ್, ಹೆಲ್ದಿ ಡ್ರಿಂಕ್ಸ್, ಪುಡಿಂಗ್ಸ್, ಐಸ್ ಕ್ರೀಮ್ಸ್, ಇದು ಎಲ್ಲ ಇರುತ್ತೆ. ಅದಲ್ಲದೆ ಇನ್ನೂ ಒಂದು ಸ್ಪೆಷಲ್ ಇರುತ್ತೆ, ತುಂಬಾ ಜನ ಬೇಡಿಕೆ ಇದೆ ಅದು. ಹೌದಾ? ಅದು ನಾನು ಹೇಳ್ತೀನಿ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಫೋನ್ ಕಾಲ್ ಸಿಕ್ಕಾಬಡೆ ಬರ್ತಿತ್ತು, ಅದು ಮಾಡಿ ತೋರಿಸಿ, ಇದು ಮಾಡಿ ತೋರಿಸಿ ಅಂತ. ಅದು ಇರುತ್ತೆ, ಅವ್ರಗಳಿಗೆ ತುಂಬಾ ಖುಷಿ ಆಗುತ್ತೆ. ಸೂಪರ್. ನಿನಗೂ ಖುಷಿ ಆಗುತ್ತೆ, ಯಾಕಂದ್ರೆ ನೀನು ಮಾಡ್ಬೋದು ಅದನ್ನ. ಇದು ಸ್ವಲ್ಪ ತಣಿಲಿ ನಂದು ಇದು. ಓಕೆ. ರಾಗಿ ಹುರಿಟಿನುಂಡೆ ಇನ್ನೇನು ರೆಡಿ ಆಗೋಗುತ್ತೆ. ಬೇಗ ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡಿ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸ್ವಾಗತ ಮತ್ತೊಮ್ಮೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ. ಏನು ಲೊಟ್ಟಿಗೆ ಹೊಡಿತಿದ್ಯಾ? ಬೇಕಾ? ಅರ್ಜೆಂಟಾ? ಖಂಡಿತ ಬೇಕು. ಅರ್ಜೆಂಟ್ ಇನ್ನಿಲ್ಲ, ಅಷ್ಟು ಮುಗಿಸ್ಬಿಟ್ಟು ಒಟ್ಟಿಗೆ ಕೊಡಿ. ಆಯ್ತು. ತಾಳಿದವನು ಬಾಳಿಯಾನು, ಹೌದು, ತಾಳ್ದಷ್ಟು ಜಾಸ್ತಿ ಸಿಗುತ್ತೆ ಅಂತಷ್ಟೇ. ಓ ಹಂಗೆ ನೋಡು, ಇದು ಸ್ವಲ್ಪ ತಣದ ಮೇಲೆ ಆರಾಮಾಗಿ ಕಟ್ಬೋದಲ್ಲ ಉಂಡೆ? ಹೌದು. ಬಟ್ ಇನ್ ಕೇಸ್ ಉಂಡೆ ಬರ್ತಿಲ್ಲ ಅಂದ್ರೆ ಒಂದ್ ಚೂರು ತುಪ್ಪ ಸವರ್ಕೊಂಡು ಮಾಡ್ಕೋಬೋದಾ? ಚೂರು ಹಾಕೋಬಹುದು. ಯಾಕಂದ್ರೆ ಮೊದಲೇ ತುಪ್ಪ ಕಾಯಿಸ್ಕೊಂಡು ಅದ್ರೊಳಗೆ ಹುರ್ಕೊಂಡಿದೀವಲ್ಲ, ಅದ್ರ ಗಮನೇ ಬೇರೆ. ಹಸಿ ತುಪ್ಪ ಹಾಕಕ್ಕೂ ಸ್ವಲ್ಪ ಕಾದಿರೋ ತುಪ್ಪ ಹಾಕೊಳ್ಳೋಕ್ಕೂ ವ್ಯತ್ಯಾಸ ಇರುತ್ತೆ. ಬೇಬಿ, ಇದು ಯಾವ್ದಾರ ಸ್ಪೆಷಲ್ ಅಕೇಶನ್ಗೆ ಅಂತ ಮಾಡೋರ ಊರಲ್ಲಿ, ಅಥವಾ ಸುಮ್ಮನೆ ಹಂಗೆ ತಿಂಡಿಗೆ ಮಕ್ಳಿಗೆ ರಜೆಗೆ ಬಂದ್ರೆ ಮೊಮ್ಮಕ್ಳಿಗೆ ಮಾಡ್ಕೊಡಕ್ ಚೆನ್ನಾಗಿರುತ್ತೆ ಆ ತರ? ಅದೇ ನಾ ಹೇಳಿದ್ನಲ್ಲ, ನಮ್ಮ ಅಜ್ಜಿ, ಅದೇ ಪಕ್ಕದ ಮನೆ ಅಜ್ಜಿ ಹಿಂಗ್ ತುಪ್ಪ ಕಾಯಿಸಿದಾಗ ಕರಿಯೋರು ಪಾಪ. ರಾಗಿ ಹುರಿ ಇಟ್ಟು ಬೆಲ್ಲ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಕರಿಯೋರು. ಮತ್ತೆ ಆಗಿನ ಕಾಲದ ಅಜ್ಜಿದಕ್ಕೆ ಏನ್ ಗೊತ್ತಾ, ಒಂಚೂರು ಕರೆದು ಎಲ್ಲರಿಗೂ ಒಂಚೂರು ಕೊಟ್ರೆ ಅದೇನೋ ಸಮಾಧಾನ. ಈಗ ಆ ಶೇರಿಂಗ್ ಅನ್ನೋದೇ ಮರ್ತೋಗಿದೆ, ನಿಜ ಹೇಳ್ಬೇಕು ಅಂತಂದ್ರೆ. ನಮ್ಮ ಮಕ್ಕಳಿಗೆ ನಾವೆಲ್ಲ ಅದನ್ನ ಹೇಳ್ಕೊಡ್ಬೇಕು, ನಿಜ ಹೇಳ್ಬೇಕು ಅಂದ್ರೆ. ಹಂಚ್ಕೊಂತೀನಿ ಮಕ್ಕಳ ಅಂತ. ಹಂಚ್ಕೊಂಡು ತಿನ್ನಿ ಅಂತ ಹೇಳ್ಕೊಡ್ಬೇಕು. ಅದು ನೋಡು, ಕ್ಲೀನಾಗಿ ಕಟ್ಟಾಗಿ ಬರುತ್ತೆ. ಸೂಪರ್ ಅಲ್ಲ? ಹೌದು. ತಗೋ, ರಾಗಿ ಹುರಿ ಹಿಟ್ಟಿನ ಉಂಡೆ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಆಯಿತು, ನೋಡ್ಕೊಂಡು ಬಂದ್ಬಿಡಿ. ಹೆಂಗೋ ಒಂಚೂರು ಪ್ರಸಾದ ತಿಂದಿದ್ದೀನಿ, ಸಖತ್ತಾಗಿತ್ತು. ನೀವೇ ರಾಗಿ ಹುರಿಟ್ಟಿನ ಉಂಡೆ ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಗೆ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಇದಕ್ಕೆ ರಾಗಿ ಹುರಿಹಿಟ್ಟು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಒಣಕೊಬ್ಬರಿ ಹಾಗೂ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆ ಪುಡಿ ಹಾಕಿ ಹೊಂದಿಸಿ. ಈ ಮಿಶ್ರಣ ತಣ್ಣಗಾದ ನಂತರ ಉಂಡೆ ಕಟ್ಟಿ ಸರ್ವ್ ಮಾಡಿದರೆ ಸಿಹಿ ಸಿಹಿಯಾದ ರಾಗಿ ಹುರಿಟ್ಟಿನ ಉಂಡೆ ಸವಿಯಲು ಸಿದ್ಧ. ಟೇಸ್ಟ್ ನೋಡ್ಲಾ? ಓ ಎಸ್. ಹೆಲೋ, ಚೂರು ತಿನ್ನೆ. ನೀನು ಯಾವ ಥರ ತಿಂತಿದ್ಯಾ ಗೊತ್ತಾ? ನನ್ನ ಮಗ ಹಾಗೆ ಆ ರುಚಿ ನೋಡ್ಬೇಕಂತಾನೆ ಇಲ್ಲ, ಫುಲ್ ಬಾಯಿ ಒಳಗೆ ಹೋಗ್ಬಿಡುತ್ತೆ. ಹೆಲೋ, ಸರಿ ಮೌನಮ್ಮ. ಮುಗಿತಂಗಿರಲ್ಲ ಇಷ್ಟು ಉಂಡೆ. ಆ ಪಟ್ಟಿ ಹಂಗೆ ತಿಂದರೆ ಚೂರು ತಿನ್ನೋದು ಕಲಿ ಮೊದಲು. ಈಗ ಇಡು, ಸ್ವಲ್ಪ ನೀರು ಕುಡ್ಕೊ, ಆಮೇಲೆ ತಿನ್ನುವಂತೆ. ಆ ತುಪ್ಪ, ಆ ಗೋಡಂಬಿ, ಕೊಬ್ಬರಿ,
ಎಷ್ಟಾರು ಓಲ್ಡ್ ಇಸ್ ಗೋಲ್ಡ್ ಅಲ್ವಾ? ಏಲಕ್ಕಿ, ಆ ರಾಗಿ ಹುರಿಟ್ಟು, ಆ ಎಲ್ಲ ಸೇರಿಸಿ ಹೊಂದಿಸಿರೋದು, ಆ ಎಲ್ಲ ಸೇರಿಸಿ ಹಂಗೆ ಬಾಡಿಸಿರೋದು, ಇನ್ನು ಮುಂದೆ ಏನಾರು ಇದೆಯಾ? ಉಂಡೆ ಕಟ್ಟಿರೋದು ಎಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ಕಣೆ. ಐ ಸ್ವೇರ್ ಇಷ್ಟು ದಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀನಿ ನಿನ್ನ. ಓಕೆ, ಇನ್ನಂತೂ ಕಳಿಸ್ಕೊಡಲ್ಲ, ಕಳ್ಸಲ್ಲ. ಎವ್ರಿ ಎಪಿಸೋಡ್ ನಂಗೆ ನೀನು ಬೇಕು. ಆಯ್ತು, ಅಷ್ಟೇ. ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕೊಡು. ಮಾಡಿಸ್ಕೊಂಡು ಈ ಅಗ್ರಿಮೆಂಟ್ ಸಾಕು. ಹೌದು, ಮನ್ಸಾರೆ ಮಾಡ್ಕೋತೀವಲ್ಲ ಆ ಅಗ್ರಿಮೆಂಟ್ ಸಾಕು ಅನ್ಸುತ್ತೆ. Thank you. ಸೊ ಪ್ರತಿಮಾ, ಸಕ್ಕದಾಯಿತು 3 ರೆಸಿಪೀಸು. ಖಂಡಿತ ನಾಳೆ ಮತ್ತೆ ಭೇಟಿ ಆಗೋಣ, ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ನ ಹೇಳ್ಕೊಡು. ಹಾಗೆ ಬೇರೆಯವ್ರು ಮಾಡೋ ಅಡುಗೆನೂ ಕೂಡ ನೋಡ್ತಾ ಇರೋ. ಆಯ್ತು ಆಯ್ತಾ? ಹೇಗಿತ್ತು ಅಂತ ಬರೆದು ತಿಳಿಸಿ. ಎಲ್ಲರ ಹತ್ರನೂ ಕಲಿಯೋದಿರುತ್ತೆ. ಖಂಡಿತ ಅಲ್ವಾ? ಖಂಡಿತ. ಸರಿ, ಇವಾಗ ನಾನು ಹೊರಡ್ತೀನಿ, ಇದಿಷ್ಟು ಖಾಲಿ ಮಾಡು. ಓಕೆ, ಸಿ ಯು. ಇರು ಒಂದು ನಿಮಿಷ, ಒಟ್ಟಿಗೆ ಹೋಗೋಣ. ಸರಿ, ನಡಿ. ಓಕೆ ಓಕೆ. ಸೊ ಫ್ರೆಂಡ್ಸ್, ಇವತ್ತಿನ 3 ರೆಸಿಪೀಸು ಖಂಡಿತ ಸೂಪರ್ ಆಗಿತ್ತು, ಡೂಪರ್ ಆಗಿತ್ತು. ಟ್ರೈ ಮಾಡಿ ಹೇಗಿತ್ತು ಅಂತ ಬರೆದು ಕಳಿಸಿ. ನಿಮ್ಗೆ ಇನ್ನೂ ಒಂದಷ್ಟು ಸಾಕಷ್ಟು ಸರ್ಪ್ರೈಸ್ಗಳು ಕಾದಿದೆ ನಾಳಿನ ಸಂಚಿಕೆಯಿಂದ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸತನದೊಂದಿಗೆ, ವಿಭಿನ್ನತೆಯೊಂದಿಗೆ, ನಮ್ಮ ಪ್ರತಿಮಾಳೊಂದಿಗೆ. ಅಂಟಿಲ್ ದೆನ್